ॐ शुक्लां ब्रह्मविचारसारपरमाम् आद्यां जगद्व्यापिनीं वीणापुस्तकधारिणीमभयदां जाड्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदां नत्वा सरस्वतीं देवीं शुद्धां पुण्यां करोम्यहं पाणिनीयप्रवेशाय लघुसिद्धान्तकौमुदीम् ॐ शान्ति शान्ति शान्तिः. ನಾವು ವ್ಯಾಕರಣದ ಬಗ್ಗೆ ಮುಖ್ಯವಾಗಿ ಸಂಜ್ಞಾ ಪ್ರಕರಣದಲ್ಲಿ ವಿಚಾರ ಮಾಡ್ತಿದ್ವಿ. ಸಂಜ್ಞಾ ಪ್ರಕರಣದಲ್ಲಿ ನಾವು ಮಹೇಶ್ವರನಿಂದ ಬಂದ 14 ಸೂತ್ರಗಳನ್ನು ಉಚ್ಚಾರಣೆ ಮಾಡಿದ್ದೀವಿ. ಮತ್ತು ಸೂತ್ರ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸೂತ್ರಗಳು ಎಷ್ಟು ಪ್ರಕಾರ ಇರ್ತಾವಂತ ತಿಳ್ಕೊಂಡಿದ್ದೀವಿ. ಇದು ಶ್ಲೋಕಗಳು ಯಾರಿಗಾದರೂ ಕಂಠಸ್ಥ ಆಗಿದೆಯಾ? ಸೂತ್ರದ್ದು ಸಹಜಾನಂದ ಕಾಶಿನಲ್ಲಿ ಕಂಠಸ್ಥ ಮಾಡಿಸ್ತಾ ಇದ್ರೆ ಇಲ್ಲ, ಅಲ್ಲಿ ಕಂಪಲ್ಸರಿ ಇರುತ್ತೆ. ಇದು ಸಂಜ್ಞಾಚ ಪರಿಭಾಷಾಚ ಆ ಎರಡು ಶ್ಲೋಕಗಳು ಅದು ಕಂಠಸ್ಥ ಆಗಬೇಕು. ಅದು ಸೂತ್ರ ಲಕ್ಷಣಗಳು. ಆ ಈ ಉನ್ ಸೂತ್ರಗಳು ಕಂಠಸ್ಥ ಇದೆಯಾ ನೋಡ್ಕೊಳ್ದಿರ ಆ ಈ ಉನ್ ರೀಲ್ ರಿಕ್ ಏ ಓಂ ಒಂದು ಸತಿ ಹೇಳ್ಬಿಡೋದು. ಪ್ರಕರಣ ಈ ಥರ ಕಂಠ ಯಶಾಮಂತ್ಯ ಎರಡು ಸೆಂಟೆನ್ಸ್ ಇದೆ. ಅಕಾರಾದಿಶು ಈ ಥರ ಕಾಶಿನಲ್ಲಿ ವ್ಯಾಕರಣ ಪ್ರಾಸೆಸ್ಸು ಕಂಠಸ್ಥ ಮಾಡಿಸಿ ನೆನ್ನೆ ಪಾಠದ್ದು ಇವತ್ತು ಕಂಠಸ್ಥ ಮಾಡಿಸಿ ಒಪ್ಪಿಸಿದ ಮೇಲೆ ನೆಕ್ಸ್ಟ್ ಹೋಗ್ತಾರೆ. ಇಲ್ಲಾಂದರೆ ಪಾಠ ಮುಂದೆ ಹೋಗೋದೇ ಇಲ್ಲ. ನೆನ್ನೆ ಏನೇನೆಲ್ಲ ನಡೆದಿದೆಯೋ ಅದು ಕಂಠಸ್ಥ ಮಾಡಿ ಒಪ್ಪಿಸು ಮತ್ತು ನೆಕ್ಸ್ಟ್ ಪಾಠ ಅಂತ. ಇದು ಆಯಿ ಒಂದು ಸೂತ್ರ ಅಂತ ಕಂಪಲ್ಸರಿ ಮೈಂಡಲ್ಲಿದ್ರೇ ನೆಕ್ಸ್ಟ್ ಕೆಲಸ ನಡೀತು. ಇಲ್ಲಾಂದರೆ ಮತ್ತೆ 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 ಪೇಜ್ ತೆಗೆದು ನೋಡ್ತಾ ಇರಬೇಕಾಗುತ್ತೆ. ಅದು ಆ ಥರ. ಸರಿ, ಈಗ ಮೊದಲನೇ ಸೂತ್ರ ಇವತ್ತು ಪ್ರಾರಂಭ ಮಾಡೋಣ. ಇದು ವ್ಯಾಕರಣ ಹೆಂಗಂದರೆ ಒಂದು ಸತಿ ಒಂದು ಚಾಪ್ಟರ್ ಪೂರ್ತಿ ಆದಮೇಲೆ ರಿವಿಷನ್ ಆದಮೇಲೆ ಸೆಕೆಂಡ್ ಟೈಮ್ ಅರ್ಥ ಆಗೋದು. ಎಷ್ಟು ಚಾಪ್ಟರ್ಸ್ ಮುಂದೆ ಹೋಗ್ತಾ ಇರುತ್ತೆ, ಆವಾಗವಾಗ ಹಿಂದೆದೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಒಂದೇ ಸತಿ ಎಲ್ಲವೂ ಅರ್ಥ ಆಗೋದಿಲ್ಲ. ಈಗ ನಮ್ಗೆ LKGನಲ್ಲಿ ABCD ಹೇಳ್ಕೊಟ್ಟಾಗ ABCD ಹಿಂಗೆ ಈ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ಹಿಂಗೆ ಯಾಕೆ ಬರಬೇಕು, ಹಿಂಗಿರ್ಬೋದಲ್ಲ ABCD ಅಂತೆಲ್ಲ ಯೋಚನೆ ಬರಲಿಲ್ವಲ್ಲ ನಮಗೆ. ಹಿಂಗಿದ್ದು ಎ ಅಂದರೆ ಎ ಅಷ್ಟೇ. ಅವ್ರು ಏನು ಹೇಳಿದ್ರೆ ಹಂಗೆ ನಂಬೋದು, ಅದನ್ನು ವಿಶ್ವಾಸ ಮಾಡ್ಕೊಂಡು ತಿಳ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಸ್ಟಾರ್ಟಿಂಗಲ್ಲಿ ವ್ಯಾಕರಣದಲ್ಲಿ ಕೂಡ ಅಷ್ಟೇ. ಏನು ಮುಖ ಎಲ್ಲಿ ಬಾಲ ಎಲ್ಲಿ ಅಂತ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಮುಂದೆ ಹೋದ ಮೇಲೇ ಅದು ಕ್ಲಾರಿಟಿ ಬರುತ್ತೆ. ಅಲ್ಲಿ ತನಕ ಧೈರ್ಯ ಇಟ್ಕೊಳ್ತಾ ಇರಬೇಕು. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಎಲ್ಲ ಮೇನ್ ಬೇಸಿಕ್ಸ್ ಹೇಳ್ಕೊಡ್ತಾ ಹೋಗ್ತಾರೆ. ಸಂಧಿ ವಿಚ್ಛೇದಗಳ ಅಲ್ಲಿ ಪ್ರಕರಣ ಬಂದಾಗ ಅರ್ಥ ಆಗುತ್ತೆ. ಓಹೋ, ಇವೆಲ್ಲ ಓದಿದ್ದ ಪ್ರಯೋಜನ ಇಲ್ಲಿದೆ ಅಂತ. ಆ ಥರ. ಈಗ ಮೊದಲನೇ ಸೂತ್ರ 14ನೇ ಪೇಜ್ನಲ್ಲಿದೆ ನೋಡಿ, ಹಲಂತ್ಯಂ ಅಂತ. ಇದನ್ನು ಉಚ್ಚಾರಣೆ ಮಾಡೋಣ. ಹಲಂತ್ಯಂ ಸಿಗ್ತಾ ಎಲ್ರಿಗೂ? ಇಲ್ಲಿ 14 ಪೇಜ್ ನಂಬರ್ 14ನಲ್ಲಿ ಇಲ್ಲಿ ಹಲಂತ್ಯಂ ಅಂತ. ಅದು ಹೈಲೈಟಾಗಿ ಬ್ಲಾಕ್ ಕಲರಲ್ಲಿರೋದು ಅದು ಸೂತ್ರ, ಫಾರ್ಮುಲಾ. ಸಿಗ್ತಾ ಎಲ್ಲರಿಗೂ? ಹಲಂತ್ಯಂ. ಅದ್ರ ಕೆಳಗಡೆ ಇರೋದು ವೃತ್ತಿ, ಒಂಥರ ಆನ್ಸರ್ ಡೆಫಿನೇಷನ್ ಇದ್ದಂಗೆ. ಉಪದೇಶೇಂತ್ಯಂ ಹಲಿತ್ಸ್ಯಾತ್. ಉಪದೇಶ
ಆದ್ಯೋಚ್ಚಾರಣಂ ಸೂತ್ರೇಷ್ವದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ. ಈ ಥರ ನೀವು ಒಂದೊಂದು ಸತಿ ಉಚ್ಚಾರಣೆ ಮಾಡಿರಿ. ಹಲಂತ್ಯಂ ಹಲಂತ್ಯಂ ಹಲಿತ್ ಹಲಿತ್ ಸ್ಯಾತ್. ಹಾಂ. ಉಪದೇಶಃ ಅದ್ಯೋಚ್ಚಾರಣಂ ಸೂತ್ರೇಷ್ವದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ. ಹಲಂತ್ಯಂ ಉಪದೇಶ್ಯಂತಃ ಉಪದೇಶ್ಯಂತಂ ಹಲಿತ್ವ ಉಪದೇಶ ಅಚೋಚ್ಚಾರಣಂ ಸೂತ್ರೇಷ್ವದೃಷ್ಟಂ ಪದಂ ಸೂತ್ರಾಂತರಾದ್ ಅನುವರ್ತನೀಯಂ ಸರ್ವತ್ರ. ಹಲಂತ್ಯಂ ವಿಪದೇಶೆ ಅಂತ್ಯಂ ಹಲಿತ್ ಸ್ಯಾತ್ ಉಪದೇಶ ಆದ್ಯೋಚ್ಚಾರಣಂ ಸೂತ್ರೇಷ್ವದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ. ಹಲಂತ್ಯಂ ಉಪದೇಶಂತ್ಯಂ ಹಲಿತ್ ಸ್ಯಾತ್ ಉಪದೇಶ ಅದ್ಯೋಚ್ಚಾರಣಂ ಸೂತ್ರೇಷ್ವದೃಷ್ಟಂ ಪದಂ ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ. ಈ ಹಲಂತ್ಯಂ ಅನ್ನೋದು ಸೂತ್ರ ಅಂದರೆ ಫಾರ್ಮುಲಾ. ಟೋಟಲ್ ಪಾಣಿನಿಜಿ ಎಷ್ಟು ಫಾರ್ಮುಲಾಗ ಮಾಡಿದಂದರೆ 3964 ಬರ್ಕೊಂಬಿಡಿ ಎಲ್ಲಾದರೂ ಅಂತ. 3964 ಸೂತ್ರಗಳು ಪಾಣಿನಿಜಿ ರಚನೆ ಮಾಡಿದ್ದಾನೆ. 3964 3964 3964 64. ಪಾಣಿನಿ ಅವನ ಹೆಸರು ಪಾಣಿನಿ ಮಹರ್ಷಿ. ಮಹಾ ದೊಡ್ಡ ಕ್ಯಾರೆಕ್ಟರು ನಮ್ಮ ಇತಿಹಾಸದಲ್ಲಿ, ಭಾರತದಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ನನಗೆ ಯಾರಿಗೂ ಹೆಸರು ಕೂಡ ಗೊತ್ತಿಲ್ಲ ಸುಮಾರು ಜನಕ್ಕೆ. ಸಂಸ್ಕೃತನೇ ಕೆಳಮಟ್ಟಕ್ಕೆ ಭೂಸ್ಥಾಪಿತ ಮಾಡಿಬಿಟ್ಟಿದ್ದಾರೆ. ಎಂಥ ಇವರೆಲ್ಲ ಮಹಾಯೋಗಿಗಳು ಇವರು. ಆ ಥರ ಹೌದೌದು, ಎಲ್ಲ ನಮ್ಮ ಚರಿತ್ರೆ ನಮಗೆ ಗೊತ್ತಿಲ್ಲದಂಗೆ ಇದು ಮಾಡಿಬಿಟ್ಟಿದ್ದಾರೆ. ಸರಿ, ಈಗ ನೋಡಿ, ಈ ಸೂತ್ರಗಳು ನಿಮ್ಮ ಹತ್ರ ನೆನ್ನೆ ಒಂದೊಂದು ಪುಸ್ತಕ ಕೊಟ್ಟಿದ್ದಲ್ಲ, ಪಾಣಿನಿ ಅಷ್ಟಾಧ್ಯಾಯಿ, ಅದರಲ್ಲಿ ಸಿಗ್ತಾವೆ 3964. ಟೋಟಲ್ಲಾಗಿ ಅದರಲ್ಲಿ 8 ಅಧ್ಯಾಯಗಳಿರ್ತವೆ. 8 ಅಧ್ಯಾಯಗಳು. ಅದರಲ್ಲಿ 8 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ 4 ಪಾದ ಇರುತ್ತೆ. ನಾಲ್ಕು ಪಾದ ಇರುತ್ತೆ ಒಂದೊಂದು ಅಧ್ಯಾಯದಲ್ಲಿ. ಇವಾಗ ನೀವು ಲಘು ಪುಸ್ತಕದಲ್ಲಿ ಹಲಂತ್ಯಂ ಅಂತ ಸೂತ್ರ ಓದಿದ್ರಲ್ಲ, ಇವಾಗ ಅದರ ಪಕ್ಕದಲ್ಲಿ ಕೆಲವು ನಂಬರ್ಸ್ ಇದ್ದಾವೆ ನೋಡಿ. ಲಘು ಪುಸ್ತಕದಲ್ಲಿ, ಲಘು ಸಿದ್ಧಾಂತ ಕೌಮುದಿ ಪುಸ್ತಕದಲ್ಲಿ ಸಿಗ್ತಾ? ಹಲಂತ್ಯಂ ಸೂತ್ರ ಪಕ್ಕದಲ್ಲಿ ನಂಬರ್ಸ್ ಕಾಣಿಸ್ತಾ? 133 ಸಿಗ್ತಾ ಎಲ್ಲರಿಗೂ? ಹಲಂತ್ಯಂ ಸೂತ್ರ ಪಕ್ಕದಲ್ಲಿ ನಂಬರ್ಸು. ಮೊದಲನೇ ಅಧ್ಯಾಯ, 3ನೇ ಪಾದ, 3ನೇ ಸೂತ್ರ ಅಂತ ಹಲಂತ್ಯಂ. ಫಸ್ಟಲ್ಲಿರೋದು ಅಧ್ಯಾಯ, ಮಧ್ಯದಲ್ಲಿರೋದು ಪಾದ, ಲಾಸ್ಟಲ್ಲಿರೋದು ಅದು ಸೂತ್ರದ ಸಂಖ್ಯೆ. ಈಗ ಈ ಸೂತ್ರನ ನೀವು ಅಷ್ಟಾಧ್ಯಾಯಿ ಪುಸ್ತಕದಲ್ಲಿ ನೀವು ಹುಡುಕಬೇಕು.
ನಿನ್ನ ಹತ್ರ ಒಂದು ಇತ್ತಲ್ಲಪ್ಪ, ಅಷ್ಟಾಧ್ಯಾಯ ಪುಸ್ತಕ ಕೊಟ್ಟಿದ್ದಲ್ಲ. ಹಾಂ, ಅದರಲ್ಲಿ ಈಗ ಹಲಂತಿಮ ಸೂತ್ರನ ಹುಡುಕು. ಮೊದಲನೇ ಅಧ್ಯಾಯ 3ನೇ ಪಾದ 3ನೇ ಸೂತ್ರ. ವೃತ್ತಿ ಅದು ಮೊದಲನೇ ಸೂತ್ರ ಇರುತ್ತೆ. ಮೊದಲನೇ ಅಧ್ಯಾಯದ 1ನೇ ಪಾದದ 1ನೇ ಸೂತ್ರ ವೃದ್ಧಿರಾಜ್ಯ. ಬಟ್ ಹಲಂತಿಮ ಸೂತ್ರ ಹುಡುಕಬೇಕು. ನಂಬರ್ಸ್ ಕೊಟ್ಟಿದ್ದಾರೆ, ಸಿಕ್ತಾ? ಸ್ವರೂಪಂ ಶಬ್ದ ಸಿಗಲಿಲ್ಲ ಯಾರಿಗೂ? ಹಾಂ, ಸಿಕ್ಕಿದೆಯಾ? ಅಲ್ಲಲ್ಲ, ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ಅದು ಅಷ್ಟಾಧ್ಯಾಯಿ ಪುಸ್ತಕದಲ್ಲಿ ಹುಡುಕಬೇಕು. ಇನ್ನೊಂದು ಬುಕ್ ಪಕ್ಕದಲ್ಲೇ ಇದೆ ಅಲ್ಲ, ನಿನ್ನ ಪಕ್ಕದಲ್ಲಿ. ಹಾಂ, ನೋಡಿ, ಅವ್ರಿಗೆ ಸಿಕ್ಕಿದೆ ಸಹಜಾನಂದ. ನಿಮಗೆ ಸಿಕ್ತಾ? ಹಲಂತ್ಯಂ. ಹಲಂತ್ಯಂ ಹಿಂದುಗಡೆ ಸೂತ್ರಗಳು ಉಪದೇಶ ಜನ್ನಾಸಿಕ ಇತ್ತು. ಇನ್ನೇನಿದೆ? ಸಿಕ್ತಾ? ಸಿಕ್ತಾ? ಸ್ವರೂಪಂ ಶಬ್ದಶಃ ಏನು ಹಲಂತ್ಯಮ್ಮ? ಅನಂತ ಮಂಗಳಗಳು ಉಪದೇಶ ಜನನಾಸಿಕ ಇತ್ತು. ಹಲಂತ್ಯಂ ಸೂತ್ರದ ಹಿಂದುಗಡೆ ಸೂತ್ರ ಉಪದೇಶ ಜನನಾಸಿಕ ಇತ್ತಂತಿರುತ್ತೆ. ಅದು ನಿಮಗೆ ಸಿಗ್ತಾ? ಕೈವಲ್ಯಾನಂದ ಅವರೇ, ತಗೊಂಬನ್ನಿ ಪುಸ್ತಕ. ಬ್ರೈನ್ ಶಾರ್ಪ್ನೆಸ್ ಹಿಂಗಿರುತ್ತೆ ನೋಡಿ. 1ನೇ ಅಧ್ಯಾಯ ನೋಡಿ. ಇದು ಪ್ರಥಮಾಧ್ಯಾಯ, ಪ್ರಥಮ ಪಾದ. ನಾನು 1ನೇ ಅಧ್ಯಾಯ, ಇದು 3ಯ ಪಾದ ಹುಡುಕಬೇಕು. 3ನೇ ಪಾದ. ಇದು ಅಧ್ಯಾಯಗಳ ಲಿಸ್ಟು. ಇದರಲ್ಲಿ ಇಲ್ಲಿ ಪಾದಗಳು, ಇಲ್ಲಿ ಸೂತ್ರದ ಸಂಖ್ಯೆ. ಇನ್ನು 2ಯ ಪಾದ ಇದು. ಇಲ್ಲಿ ನೋಡಿ 3ಯ ಪಾದ ಇದೆ. 1ನೇ ಅಧ್ಯಾಯ 3ಯ ಪಾದ ಸಿಕ್ತು. 3ನೇ ನಂಬರ್ ಸೂತ್ರ 1 2 3. 3ನೇ ನಂಬರ್ ಹಲಂತ್ಯಂ ಸಿಕ್ತಾ? ಹಲಂತ್ಯಂ. ಹಾಂ, ಶಾರ್ಪ್ ಇರಬೇಕು. ನಂಬರ್ ನೋಡಿ ಐಡೆಂಟಿಫೈ, ಇಂಡೆಕ್ಸ್ ನೋಡಿ ಸಿಗಲಿಲ್ಲ ಅಂದರೆ ಹೆಂಗೆ? ಈ ಥರ ಅಲ್ಲಿ ನೋಡಿ, ಮಧ್ಯದಲ್ಲಿಂದ ಅಷ್ಟಾಧ್ಯಾಯಲ್ಲಿ ಎಲ್ಲಂದರೆ ಅಲ್ಲಿ ಮಧ್ಯದಲ್ಲಿಂದ ಸೂತ್ರಗಳನ್ನು ತಗೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೊಂದು ಚಾಪ್ಟರ್ ವೈಸು ವರದರಾಜಾಚಾರ್ಯ ಡಿವೈಡ್ ಮಾಡಿದ್ರು. ಈಗ ಲಘು ಪುಸ್ತಕ ತಕ್ಕೆ ಬಂದುಬಿಡಿ, ಅಷ್ಟಾಧ್ಯಾಯನ ಆ ಥರ ನಾವು ನೋಡ್ಕೊಳ್ಳೋದು ಅದು. ಈಗ ಹಲಂತ್ಯಂ ಅನ್ನೋದು 6 ಪ್ರಕಾರದ ಸೂತ್ರಗಳ ಬಗ್ಗೆ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. 6 ಪ್ರಕಾರದ ಸೂತ್ರಗಳು ಯಾವ್ಯಾವು ನೋಡ್ಕೊಂಡಾದರೂ ಹೇಳ್ಬೋದು. 6 ಪ್ರಕಾರದ ಸೂತ್ರಗಳು ಹೇಳಪ್ಪ ಸಹಜಾನಂದ, ನೀನು ಹೇಳು. 6 ಪ್ರಕಾರ ಸೂತ್ರಗಳಿರ್ತವೆ. ನೆನ್ನೆ ಶ್ಲೋಕದಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ಒಂದು ಸೂತ್ರದ ಲಕ್ಷಣ, ಇನ್ನೊಂದು 6 ವೆರೈಟಿ. ಅದು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಅಂತ ಬರ್ಕೊಂಡಿದ್ರೆ ಅದು ವೇದದ 6 ಅಂಗಗಳು. ನೆನ್ನೆ ಫಾರ್ಮುಲಾ ಬಗ್ಗೆ ನಾವು ಮಾತಾಡ್ಕೊಂಡು, ಫಾರ್ಮುಲಾ ಅಂದರೆ ಹೆಂಗಿರಬೇಕು? ಕಡಿಮೆ ಅಕ್ಷರಗಳಿರಬೇಕು, ಅಲ್ಪಾಕ್ಷರಂ, ಅಸಂದಿಗ್ಧಂ, ಸಾರವದ್ ವಿಶ್ವತೋಮುಖಂ ಅಂತ. ಲಘು ಪುಸ್ತಕದಲ್ಲೇ ಆ ಶ್ಲೋಕ ಇದೆ. ಇದನ್ನು ಲಘು ಪುಸ್ತಕ ಅಂತಾರೆ. ಲಘು ವ್ಯಾಕರಣ ಪುಸ್ತಕ, ಲಘು ಪುಸ್ತಕ ಅಂತಾರೆ. ಇದರಲ್ಲೇ ನಾವು ನಿನ್ನೆ ಶ್ಲೋಕ ವಿಚಾರ ಮಾಡಿದ್ವಿ. ಕೆಳಗಡೆ 2 ಶ್ಲೋಕಗಳು ಉಚ್ಚಾರಣೆ ಕೂಡ ಮಾಡಿ. ಸಂಜ್ಞಾಚ ಪರಿಭಾಷಾಚ ವಿಧಿರ್ನಿಯಮ ಏವಚ. ಮತ್ತು ಅತಿದೇಶೋಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಂ. ಅಲ್ಪಾಕ್ಷರಮಸಂಸಿದ್ಧ ಕೆಳಗಡೆ ಇರುತ್ತೆ, ಟಿಪ್ಪಣಿಯಲ್ಲಿ, ಫುಟ್ ನೋಟ್ಸಲ್ಲಿ ಇರುತ್ತೆ. ಸಿಕ್ತಾ? 6 ಪ್ರಕಾರದ ಸೂತ್ರಗಳು ಯಾವುವು? ಮೊದಲನೇ ಪ್ರಕಾರ
ಫಾರ್ಮುಲಾಸು 6 ಪ್ರಕಾರಪ್ಪ. 6 ಪ್ರಕಾರದ ಪಕ್ಷಿಗಳ ಹೆಸರು ಹೇಳಕ್ಕೆ ಬರುತ್ತಂದರೆ 6 ಪ್ರಕಾರದ ಸೂತ್ರಗಳ ಹೆಸರು ಅಷ್ಟೇ. ಸಂಜ್ಞಾ ಸೂತ್ರ, ಸಂಜ್ಞಾ ಸೂತ್ರ. ಎರಡನೇದು ಪರಿಭಾಷಾ ಸೂತ್ರ. ಮೂರನೇದು ವಿಧಿ ಸೂತ್ರ. ನಾಲ್ಕನೇದು ನಿಯಮ ಸೂತ್ರ. ಐದನೇದು ಅತಿದೇಶ ಸೂತ್ರ. ಆರನೇದು ಅಧಿಕಾರ ಸೂತ್ರ. ಈಗಲೂ ಕೂಡ 1 2 3 4 5 6 ಅಂತ ಬರ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾಳೆನೂ ಮತ್ತೆ ಹೊಸ ಥರ ಇರುತ್ತೆ ಅದು. 6 ಸಪ್ರೇಟಾಗಿ ಅದು ಬರ್ಕೊಳ್ಳಿ. 6 ಪ್ರಕಾರದ ಸೂತ್ರಗಳು. ಮೊದಲನೇದು ನಂಬರ್ 1 ಸಂಜ್ಞಾ ಸೂತ್ರ. ಎರಡನೇದು ಪರಿಭಾಷಾ ಸೂತ್ರ. ಮೂರನೇದು ವಿಧಿ ಸೂತ್ರ. ನಾಲ್ಕನೇದು ನಿಯಮ ಸೂತ್ರ. ಐದನೇದು ಅತಿದೇಶ ಸೂತ್ರ. ಆರನೇದು ಅಧಿಕಾರ ಸೂತ್ರ. ಈಗ ಹಲಂತ್ಯಂ ಸೂತ್ರಕ್ಕೆ ಬನ್ನಿ ವಾಪಸ್. ಈ ಹಲಂತ್ಯಂ ಸೂತ್ರ ಈ 6 ಪ್ರಕಾರದ ಸೂತ್ರಗಳಲ್ಲಿ ಇದು ಇನ್ನೂ ಸತಿ ಹೇಳಬೇಕಾ? ಸಂಜ್ಞಾ ಸೂತ್ರ, ಪರಿಭಾಷಾ ಸೂತ್ರ, ವಿಧಿ ಸೂತ್ರ, ನಿಯಮ ಸೂತ್ರ, ಅತಿದೇಶ ಸೂತ್ರ, ಅಧಿಕಾರ ಸೂತ್ರ 6 ಪ್ರಕಾರದ ಸೂತ್ರಗಳು. ಆಯಿತಾ? ಅತಿದೇಶ ಸೂತ್ರ. ವಿಧಿ ಸೂತ್ರ, ವಿಧಿ ನಿಯಮ ಸೂತ್ರ ಇಲ್ಲ. ವಿಧಿ ಸೂತ್ರ ಸಪ್ರೇಟು, ನಿಯಮ ಸೂತ್ರ ಸಪ್ರೇಟು. ವಿಧಿ ಸೂತ್ರ, ನಿಯಮ ಸೂತ್ರ ಅದರಲ್ಲಿ ಹಿಂದಿಯಲ್ಲಿದೆ. ಇಲ್ಲಿ ತನಕ ಅದು ಬರೀ ಅಭ್ಯಾಸ ಮಾಡಿ ನೋಡ್ಕೊಂಡು ನೋಡೋಣ. ಈ ಥರ 6 ಪ್ರಕಾರದ ಸೂತ್ರಗಳಿರ್ತವೆ. ಸೂತ್ರಗಳಂದರೆ ಫಾರ್ಮುಲಾಸ್. ಇವಾಗ ನಾವು ಫಾರ್ಮುಲಾಸ್ ಬಗ್ಗೆನೇ ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪಾಣಿನಿಯವರು 3964 ಸೂತ್ರಗಳು ಅವರು ಬರೆದಿದ್ದಾರೆ. ಅಷ್ಟು ಅಲ್ಲಿ ಶಾರ್ಟ್ಕಟ್ಟಾಗಿ ಇವರು ವರದರಾಜಾಚಾರ್ಯರು 1272 ಸೂತ್ರಗಳಲ್ಲಿ ಶಾರ್ಟ್ಕಟ್ ಮಾಡಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 3000 ಸೂತ್ರಗಳು ಕಡಿಮೆ ಮಾಡಿಬಿಟ್ಟಿದ್ದಾರೆ. 3500 ಸೂತ್ರ ಅಲ್ಲ, 2500 ಸೂತ್ರಗಳು ಕಡಿಮೆ ಆಗಿಬಿಟ್ಟಿದೆ. ವರದರಾಜಾಚಾರ್ಯರು 1272 ಸೂತ್ರಗಳಲ್ಲಿ ಈ ಲಘು ಸಿದ್ಧಾಂತ ಕೌಮುದಿಯನ್ನು ಶಾರ್ಟ್ಕಟ್ ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಈಗ ಮೊದಲನೇ ಸೂತ್ರದ ಬಗ್ಗೆ ನಾವು ವಿಚಾರ ಮಾಡೋಕ್ಕಾಗಲಿ. ಈ ಸೂತ್ರ ಅಂದರೆ ಏನು ಅಂತ. ಈಗ ಮೊದಲನೇ ಸೂತ್ರ ಯಾವ ವೆರೈಟಿ? 6 ಪ್ರಕಾರದ ಸೂತ್ರಗಳಲ್ಲಿ ಇದು ಯಾವ ವೆರೈಟಿ ಸೂತ್ರ ಅಂದರೆ ಇದು ಸಂಜ್ಞಾ ಸೂತ್ರ. ಯಾಕಂದರೆ ಮೊದಲನೇ ಚಾಪ್ಟರ್ ಹೆಸರೇ ಸಂಜ್ಞಾ ಪ್ರಕರಣ ಅಂತ. ಅಂದರೆ ಸಂಜ್ಞಾ ಅಂದರೆ ನೌನು ಅಂತ, ಹೆಸರಿಡುವ ಸೂತ್ರ ಅಂತ. ಸಂಜ್ಞಾ ಸೂತ್ರ ಅಂದರೆ ಈಗ ಹೆಸರಿಡುವ ಸೂತ್ರ, ನೇಮಿಂಗ್ ಸೂತ್ರ ಅಂತ. ಇವೆಲ್ಲ ಹೆಸರಿಡ್ತಾ ಹೋಗ್ತಾ ಇರ್ತವೆ. ಮೊದಲನೇ ಚಾಪ್ಟರ್ಲೆಲ್ಲ ಕೇವಲ ನಾವು ನಾಮಕರಣ ಮಾಡ್ಕೊತ ಹೋಗ್ತಾ ಇರ್ತೀವಿ. ಇದಕ್ಕೆ ಇದು ಹೆಸರು, ಇದಕ್ಕೆ ಇದು ಹೆಸರು ಅಂದ್ಬಿಟ್ಟು. ಅದಕ್ಕೆ ಈ ಹಲಂತಿಮ ಸೂತ್ರದಲ್ಲಿ ಪೆನ್ಸಿಲಲ್ಲಿ ಪಕ್ಕದಲ್ಲಿ ಶಾರ್ಟ್ಕಟ್ಟಾಗಿ ಎಸ್ ಅಂತ ಬರ್ಕೊಂಬಿಡಿ. ಇದು ಸಂಜ್ಞಾ ಸೂತ್ರ ಅಂತ. ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಸಂಜ್ಞಾ ಪ್ರಕರಣ ಆದ್ದರಿಂದ ಎಲ್ಲ ಸೂತ್ರಗಳು ಸಂಜ್ಞಾ ಸೂತ್ರಗಳೇ ಬರ್ತವೆ. ಒಂದೇ ಒಂದು ವಿಧಿ ಸೂತ್ರ ಬರುತ್ತೆ. ಸರಿ, ಈಗ ಹಲಂತ್ಯಂ ಸೂತ್ರದಲ್ಲಿ 2 ಪದಗಳಿರ್ತವೆ.
ಹಲ್ ಪ್ಲಸ್ ಅಂತ್ಯಂ ಅಂತ. ಇದ್ರ ಪೆನ್ನುಗಳು ಎಲ್ಲಿದ್ದಾವೆ? ಹಲಂತ್ಯಂ ಅಂತ ಸೂತ್ರ ಇದೆ. ಇದರಲ್ಲಿ 2 ಪದಗಳಿದೆ. ಮೊದಲನೇ ಪದ ಹಲ್ ಪ್ಲಸ್ ಅಂತ್ಯಂ. ಹಲ್ ಪ್ಲಸ್ ಅಂತ್ಯಂ. ಹಲ್ ಪ್ಲಸ್ ಅಂತ್ಯಂ ಅಂತ. ವೃತ್ತಿನಲ್ಲಿ ಉಪದೇಶೇಂತ್ಯಂ ಹಲಿತ್ ಸ್ಯಾತ್ ಅಂತಿದೆ. ಅದರಲ್ಲಿ ಉಪದೇಶೆ ಅಂತ್ಯಂ ಹಲ್ ವಿತ್ ಈ ಥರ 1 2 3 4 5 ಪದಗಳಿದ್ದಾವೆ ವೃತ್ತಿನಲ್ಲಿ. ಇದು ಬರ್ಕೊಂಬಿಟ್ರ ಸಂಧಿ ವಿಚ್ಛೇದ ಮಾಡಿದ ಮೇಲೆ ಹಂಗಾಗುತ್ತೆ. ಉಪದೇಶ ಪ್ಲಸ್ ಅಂತ್ಯಂ 2 ಸಂಧಿ ಮಾಡಿದ್ರೆ ಆಕಾರ ಹೋಗ್ಬಿಡುತ್ತೆ. ಅದಕ್ಕೆ ಉಪದೇಶಾಂತ್ಯಂ ಆಗಿಬಿಡುತ್ತೆ. ಹಲ್ಲು ಇತ್ತು ಕೇವಲ ಜೋಡಣೆ ಅಷ್ಟೇ, ಹಲಿತ್ತಾಗ್ಬಿಡುತ್ತೆ. ಹಲ್ಲು ಪ್ಲಸ್ ಇತ್ತು ಹಲಿತ್ತಾಗ್ಬಿಡುತ್ತೆ. ಸ್ಯಾತ್ ಅನ್ನೋದು ಕ್ರಿಯಾಪದ. ಉಪದೇಶೆ ಅಂತ್ಯಂ ಹಲ್ ಇತ್ ಸ್ಯಾತ್. ಈ ಥರ 5 ಪದಗಳು. ಇವಾಗ ಅರ್ಥ ತಿಳ್ಕೊಳ್ಳೋಣ. ಸೂತ್ರದಲ್ಲಿ 2 ಪದಗಳಿದೆ, ಹಲ್ ಅಂತ್ಯಂ ಅಂತ, ಹಲ್ ಅಂತ್ಯಂ ಅಂತ, ಅಂತಿಮ ಹಲ್ ಅಂತ, ಲಾಸ್ಟ್ ಕನ್ಸೋನೆಂಟ್ ಅಂತ ಅರ್ಥ. ಇದರಲ್ಲಿ ಏನೂ ನಮಗೆ ಅರ್ಥನೇ ಆಗ್ತಾಯಿಲ್ಲ. ಸೂತ್ರದಲ್ಲಿ ಮೀನಿಂಗ್ ಸಿಗೋದೇ ಇಲ್ಲ. ಸೂತ್ರದಲ್ಲಿ ಹಲ್ ಅನ್ನೋದು ಒಂದು ಶಬ್ದ ಇದೆ, ಅಂತ್ಯಂ ಅಂತಿದೆ. ಅಂತ್ಯಂ ಅಂದರೆ ಲಾಸ್ಟ್ ಅಂತ, ಹಲ್ ಅಂದರೆ ವ್ಯಂಜನ ಅಂತ, ಲಾಸ್ಟ್ ವ್ಯಂಜನ ಅಂತ. ಇದೇನಪ್ಪ ಇದು, ಏನು ಹೆಸರಿಡೋ ಸೂತ್ರ ಅಂದರೆ ಏನು ಹೆಸರು, ಅದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅದಕ್ಕೆ ವೃತ್ತಿನಲ್ಲಿ ಕೊಟ್ಟಿದ್ದಾರೆ. ಈ ಲಘು ಸೂತ್ರದಲ್ಲಿ ಹಿಂದ್ಗಡೆ ಇರೋ ಸೂತ್ರಗಳಿಂದ ಅನ್ವಯ ಆಗ್ತಾ ಇರುತ್ತೆ ವೃತ್ತಿ ಅನ್ನೋದು. ಅದಕ್ಕೆ ಕೆಳಗಡೆ ವೃತ್ತಿನಲ್ಲಿ ಉಪದೇಶೇ ಅಂತ್ಯಂ ಹಲ್ ಇತ್ ಸ್ಯಾತ್ ಅಂತ ನೋಡಿ. ಹಲ್ಲು ಅಂತ್ಯಂ ಅನ್ನೋದು ಇಲ್ಲೂ ಇದೆ, ಸೂತ್ರದಲ್ಲಿರೋ 2 ಪದಗಳು ಇಲ್ಲೂ ಇದೆ. ಹಲ್ಲು ಶಬ್ದ ಸೂತ್ರದಲ್ಲಿತ್ತು, ಅಂತ್ಯಂ ಶಬ್ದನೂ ಸೂತ್ರದಲ್ಲಿದೆ. ಅದಕ್ಕಿಂತ ಎಕ್ಸ್ಟ್ರಾ ಆಗಿ ಉಪದೇಶ ಅನ್ನೋ ಪದ ಎಕ್ಸ್ಟ್ರಾ ಇದೆ, ಇತ್ ಅನ್ನೋ ಪದ ಎಕ್ಸ್ಟ್ರಾ ಇದೆ, ಸ್ಯಾತ್ ಅನ್ನೋದು ಕ್ರಿಯಾಪದ. ಅದೇನು ಕ್ರಿಯಾಪದ. ಇವಾಗ ಇದಕ್ಕೆ ಅರ್ಥ ಬರುತ್ತೆ ಈ ಸೂತ್ರ ಏನು ಹೆಸರಿಡ್ತಾ ಇದೆ ಅಂತ. ಉಪದೇಶದ ಅಂತಿಮದಲ್ಲಿರುವ ವ್ಯಂಜನಕ್ಕೆ ಇತ್ ಅಂತ ಹೆಸರು. ಕನ್ನಡದಲ್ಲಿ ಬೇಕಾದರೆ ಬರ್ಕೊಂಬಿಡ್ಬೋದು. ಈ ಸೂತ್ರ ಏನು ಮಾಡ್ತಂದರೆ, ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಇತ್ ಎಂಬ
ಹೆಸರು, ಹೆಸರು ಇಡುತ್ತೆ. ಹೆಸರು ಇರಲಿ ಅಂತ, ಸ್ಯಾತ್ ಅಂದರೆ ಇರಲಿ, ಹೆಸರು ಇರಲಿ. ಉಪದೇಶದ ಅಂತಿಮ ವ್ಯಂಜನಕ್ಕೆ ಇತ್ತೆಂಬ ಹೆಸರು ಇರಲಿ. ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಇತ್ತೆಂಬ ಹೆಸರು ಇರಲಿ. ಈಗ ಈ ಸೂತ್ರ ಪ್ರಶ್ನೆ ಹೇಗೆ ಬರುತ್ತಂದರೆ, ಈ ಸೂತ್ರ ಏನು ಮಾಡ್ತು ಅಂತ ಪ್ರಶ್ನೆ ಕೇಳ್ತಾರೆ. ಈ ಸೂತ್ರ ಕ್ಯಾ ಕರ್ತಾ ಹೈ, ಹಲಂತಿಮ ಸೂತ್ರ ಕ್ಯಾ ಕರ್ತಾ ಹೈ, ಏನು ಮಾಡುತ್ತೆ ಅಂತ. ಏನು ಉತ್ತರ ಕೊಡ್ತೀರಾ? ಉಪದೇಶ ಅಂದರೆ ಏನು ಮಾಡುತ್ತೆ ಅಂದರೆ ಏನು ಮಾಡಿ? ಉಪದೇಶ ಅಂತ್ಯಂ ಹಲ್. ಏನು ಒಂದು ಕ್ರಿಯಾಪದನೂ ಬಳಸಲೇ ಇಲ್ಲ ನೀನು. ಏನು ಅರ್ಥ ಆಗುತ್ತೆ ಕೇಳೋನಿಗೆ? ಸೂತ್ರ ಏನು ಮಾಡುತ್ತೆ ಹೇಳಿ, ಪರವಾಗಿಲ್ಲ, ತಪ್ಪಾದರೂ ಪರವಾಗಿಲ್ಲ. ಪ್ರಶ್ನೆ ಹಿಂಗೆ ಬರುತ್ತೆ, ಈ ಹಲಂತ್ಯಂ ಸೂತ್ರ ಏನು ಮಾಡುತ್ತೆ ಅಂತ ಪ್ರಶ್ನೆ ಬರುತ್ತೆ. ಏನು ಉತ್ತರ ಕೊಡ್ತೀರ? ಈಗ ಏನು ಮಾಡ್ತೀವಿ ಸೂತ್ರ? ಅಕ್ಷರಗಳನ್ನು ಹೋಗಿದೆ. ಮೊದಲನೇದು ಕಣ್ಣು ಮುಚ್ಕೊಂಡು ಒಂದು ಆನ್ಸರ್ ಈಸಿಯಾಗಿ ಇಡ್ಬೋದು. ಹೆಸರಿಡ್ತು. ಈ ಸೂತ್ರ ಏನು ಮಾಡ್ತು? ಹೆಸರಿಡ್ತು. ಯಾಕಂದ್ರೆ ಮೊದಲನೇ ಚಾಪ್ಟ್ರೇ ಸಂಜ್ಞಾ ಪ್ರಕರಣ, ಎಲ್ಲ ಹೆಸರಿಡೋ ಸೂತ್ರಗಳಿವೆಲ್ಲ. ಏನು ಹೆಸರಿಡ್ತಪ್ಪ? ಏನು ಹೆಸರಿಡ್ತು? ಇದರಲ್ಲಿ ಸಂಜ್ಞಾ ಯಾವುದು, ನೌನ್ ಯಾವುದು, ಎಲಿಮೆಂಟ್ ಯಾವುದು? ಈಗ ಪಕ್ಷಿಗಳು ಅನ್ನೋದು ನೌನ್. ಅದರಲ್ಲಿ ಎಲಿಮೆಂಟ್ಸು ಪಿಜಿಯನ್ನು, ಪ್ಯಾರೆಟ್ಟು, ಎಷ್ಟು ಪಕ್ಷಿಗಳ ಹೆಸರು ಬರ್ಕೊಂತೆ ಅಷ್ಟು ಪಕ್ಷಿಗಳೆಲ್ಲ ಅದರ ಎಲಿಮೆಂಟ್ಸು, ಅದು ಸಂಜ್ಞೆ ಅಂತಾರೆ. ಮೈಕು ಅನ್ನೋದು ಇದರ ಹೆಸರು. ಇದರ ಸಂಜ್ಞೆ ಏನಂದರೆ ಈ ಫಿಸಿಕಲ್ ಸಬ್ಸ್ಟೆನ್ಸ್ ಇದು ಸಂಜ್ಞೆ. ಇದರ ಸಂಜ್ಞೆ ಮೈಕ್ ಅಂತ. ನಾವು ಇದು ದೇಹ, ಮನುಷ್ಯ ದೇಹ ಅನ್ನೋದು ಹೆಸರು, ಇದು ಸಂಜ್ಞಾ ಹೆಸರು, ನೌನ್. ಅದರ ಎಲಿಮೆಂಟ್ ಏನಂದರೆ ಈ ಫಿಸಿಕಲ್ ಬಾಡಿ. ಅದೇ ಥರ ಈ ಹಲಂತ್ಯಂ ಅನ್ನೋ ಸೂತ್ರ ಈಗ ಏನು ಹೆಸರಿಟ್ಟಿದೆ ಅಂದರೆ ಇತ್ ಎಂಬುವ ಹೆಸರಿಟ್ಟಿದೆ. ಏನು ಹೆಸರು? ಯಾರೋ ಒಬ್ಬ ಮಗ ಹುಟ್ಟಿದನು ಅಂದ್ಕೊಳ್ಳಿ, ಆ ಮಗನ ಹೆಸರು ಇತ್ ಅಂತ ಹೆಸರಿಟ್ಟಿದೆ ಅಂದ್ಕೊಳ್ಳಿ. ಅದೇ ಹೆಸರು ಸಂಜ್ಞೆ ಏನು? ಇತ್ ಅಂತ ಹೆಸರಿಟ್ಟಿದೆ. ಯಾವ್ದಪ್ಪ ಹೆಸರಿಟ್ಟಿರೋದು ಈಗ ಅದು ವಿಚಾರ ಮಾಡಬೇಕು. ವ್ಯಂಜನಕ್ಕೆ, ಯಾವ ವ್ಯಂಜನಕ್ಕೆ? ಎಲ್ಲ ವ್ಯಂಜನಗಳಿಗೂ ಇತ್ತಂಟಿಲ್ಲ, ವೃತ್ತಿಯಲ್ಲೇ ಇದೆ. ಕನ್ನಡದಲ್ಲಿ ಏನು ಬರ್ಕೊಂಡಿದ್ದೀರಾ? ಸ್ವಲ್ಪ ಓದಿ. ಅಂತಿಮ ವ್ಯಂಜನ. ಆ ಉತ್ತರ ಅಲ್ಲೇ ಇದೆ. ನೀವು ಕನ್ನಡದಲ್ಲಿ ಬರ್ಕೊಂಡಿದ್ರಲ್ಲಿ ಉತ್ತರ ಇದೆ. ಲಾಸ್ಟ್ ವ್ಯಂಜನ. ಉಪದೇಶದಲ್ಲಿರುವ ಈಗ ಸಂಗಿ ಯಾರಂದರೆ ಯಾರಿಗೆ ಹೆಸರಿಟ್ಟಿದ್ದೇವೆ ಅಂದರೆ ಉಪದೇಶದಲ್ಲಿ ಇರುವ ಅಂತಿಮ ವ್ಯಂಜನಕ್ಕೆ ಇತ್ ಅಂತ ಹೆಸರು. ಉಪದೇಶದಲ್ಲಿರುವ ಅಂತಿಮ ವ್ಯಂಜನ ಸಂಗಿ, ಅದರ ಹೆಸರು ಸಂಜ್ಞೆ ಬಂದುಬಿಟ್ಟು ಇತ್ ಅಂತ. ಈಗ ಒಂದು ಹೊಸ ನಾಮಕರಣ ಇದು, ಸರಿನಾ? ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಹೆಸರು ಇತ್ ಅಂತ ಇಟ್ಟಿದ್ದೀವಿ ಅಂತ. ಈಗ ನೆಕ್ಸ್ಟು ಉಪದೇಶ ಅಂದರೆ ಏನು? ಗುರುಗಳು ಶಿಷ್ಯರ ಕಿವಿಯಲ್ಲಿ ಊದ್ತಾರಲ್ಲ ಮಂತ್ರ, ಅದ ಉಪದೇಶ ಅಂದರೆ ಇಲ್ಲ. ಅದು ಸಾಮಾನ್ಯ ಲೌಕಿಕದಲ್ಲೆಲ್ಲ, ವ್ಯಾಕರಣದಲ್ಲಿ ಉಪದೇಶ ಅಂದರೆ ಬೇರೆ. ಅದಕ್ಕೆ ಆ ಉಪದೇಶದ ಬಗ್ಗೆ ಡೌಟ್ ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಸೆಂಟೆನ್ಸಲ್ಲೇ ಕೊಟ್ಟಿದ್ದಾರೆ ಉಪದೇಶ ಅಂದರೆ ಏನು ಅಂತ. ಉಪದೇಶ ಆದ್ಯೋಚ್ಚಾರಣಂ ಅಂತ. ಹಲಂತ್ಯಂ ಸೂತ್ರದ ವೃತ್ತಿನಲ್ಲಿ ಎರಡನೆಯ ಸೆಂಟೆನ್ಸು ವಾಕ್ಯ. ಮತ್ತು ವಾಕ್ಯಗಳನ್ನು ಗುರುತಿರೋದು ಹೆಂಗಂದರೆ ಒಂದು ಲೈನ್ ಅಡ್ಡ ಹಾಕಿರ್ತಾರೆ. ಉಪದೇಶ ಅಂತ್ಯಂ ಹಲಿತ್ ಸ್ಯಾತ್ ಆದಮೇಲೆ ಒಂದು ಲೈನು
ಅಡ್ಡಗೋಲು ಹಾಕಿರ್ತಾರೆ, ಅದು ಫುಲ್ ಸ್ಟಾಪ್ ಅಂತ ಅರ್ಥ. ಅದಕ್ಕೆ ಅಲ್ಲಿ ತನಕ ಒಂದು ಸೆಂಟೆನ್ಸ್ ಅಂತ. ಎರಡನೇ ಸೆಂಟೆನ್ಸು ಇಲ್ಲಿ ಉಪದೇಶೇ ಆದ್ಯೋಚ್ಚಾರಣಂ, ಇದು ಎರಡನೇ ವಾಕ್ಯ ಸೆಂಟೆನ್ಸು. ಮತ್ತು ಅಲ್ಲೊಂದು ಅಡ್ಡದ ಗೋಲ್ ಇರುತ್ತೆ ಹಿಂದಿನಲ್ಲಿ ಚುಕ್ಕೆ ಇಡೋದಿಲ್ಲ, ಲೈನ್ ಆಗಿಬಿಡ್ತಾರೆ ಫುಲ್ ಸ್ಟಾಪ್ಗೆ. ಮತ್ತು ಮೂರನೇ ಸೆಂಟೆನ್ಸು ಸೂತ್ರೇಶ್ವದೃಷ್ಟಂ ಪದಂ ಸೂತ್ರಾಂತರದ ಅನುವರ್ತನೀಯಂ ಸರ್ವತ್ರ. ಸರಿನಾ? ಈಗ ಮೊದಲನೆಯ ವಾಕ್ಯ ನಾನು ಹಲಂತ್ಯಂ ಸೂತ್ರದಲ್ಲಿ ವೃತ್ತಿನಲ್ಲಿ ಎರಡನೆಯ ವಾಕ್ಯ ನೋಡಿ ಅಂದ ತಕ್ಷಣ ನಿಮ್ಮ ದೃಷ್ಟಿ ಎಲ್ಲಿ ಹೋಗಬೇಕು? ಉಪದೇಶ ಆದ್ಯೋಚರಣಂ ಅಂತ ಡೈರೆಕ್ಟ್ ಅಲ್ಲಿ ದೃಷ್ಟಿ ಹೋಗಬೇಕು ಎರಡನೆಯ ವಾಕ್ಯ ಅಂದ ತಕ್ಷಣ. ನಾನೀಗ ಹಲಂತ್ಯಂ ಸೂತ್ರದ ವೃತ್ತಿನಲ್ಲಿ, ವೃತ್ತಿ ಅಂದರೆ ಗೊತ್ತಾಯ್ತಲ್ಲ, ಆನ್ಸರ್. ಈ ಸೂತ್ರದ ಕೆಳಗಡೆ ಇರೋ ಆನ್ಸರ್, ಇದನ್ನು ವೃತ್ತಿ ಅಂತಾರೆ. ವೃತ್ತಿ ಮೇಲ್ಗಡೆ ಹಲಂತ್ಯಂ ಅನ್ನೋದು ಸೂತ್ರ, ಸೂತ್ರ. ಅದರ ಕೆಳಗಡೆ ಇರೋದು ವೃತ್ತಿ, ಇವಾಗ ವೃತ್ತಿನಲ್ಲಿ ಎಷ್ಟು ವಾಕ್ಯಗಳಿದ್ದಾವೆ? ಹಲಂತ್ಯಂ ಸೂತ್ರದ ವೃತ್ತಿನಲ್ಲಿ ಎಷ್ಟು ವಾಕ್ಯಗಳಿದ್ದಾವೆ? 3 ವಾಕ್ಯಗಳಿದ್ದಾವೆ. ಅರ್ಥ ಆಯ್ತಪ್ಪ ಕೈವಲ್ಯಾನಂದ? ಫುಲ್ ಸ್ಟಾಪ್ಗಳು ಎಷ್ಟು ಫುಲ್ ಸ್ಟಾಪ್ಗಳಿದ್ರೆ ಅಷ್ಟು ವಾಕ್ಯಗಳಿರ್ತವೆ. ಬೇರೆ ಭಾಷೆಯಲ್ಲಿ ವಾಕ್ಯಗಳನ್ನು ಹೆಂಗೆ ಕಂಡುಹಿಡ್ತೀವಿ ಅಂದರೆ ಫುಲ್ ಸ್ಟಾಪ್ ಎಲ್ಲಿ ಇರುತ್ತೋ ಅಲ್ಲಿಗೆ ಒಂದು ವಾಕ್ಯ ಪೂರ್ತಿ ಆಗಿಬಿಡುತ್ತೆ. ಸುವಿಚಾರಂದವರೇ ಅರ್ಥ ಆಯ್ತಾ? ಅರ್ಥ ಆಯ್ತು. ವೃತ್ತಿನಲ್ಲಿ ಈಗ ನಮಗೆ ಹಲಂತ್ಯಂ ಸೂತ್ರ ಏನು ಮಾಡುತ್ತೆ ಅಂತ ಪ್ರಶ್ನೆ ಬಂದಾಗ ಹಲಂತ್ಯಂ ಸೂತ್ರ ಹೆಸರಿಡುತ್ತೆ. ಏನು ಹೆಸರಿಡುತ್ತಪ್ಪ ಅಂದರೆ ಇತ್ ಅಂತ ಹೆಸರಿಡ್ತು. ಯಾರಿಗಿಡ್ತಪ್ಪ ಹೆಸರು? ಇದು ಸಂಘಿಗಳನ್ನು ಸ್ವಲ್ಪ ಬುದ್ಧಿಲಿಟ್ಕೋಬೇಕು, ಮರ್ತೋಗ್ತಾ ಇರ್ತೀವಿ. ಹೆಸರು ಜ್ಞಾಪಕ ಬರುತ್ತೆ, ಈ ಸೂತ್ರ ಏನು ಹೆಸರಿಟ್ಟಿದೆ, ಇತ್ ಅಂತ ಹೆಸರಿಟ್ಟಿದೆ. ಆದರೆ ಯಾರಿಗೆ ಆ ಹೆಸರಿಡ್ತು ಅನ್ನೋದು ಸ್ವಲ್ಪ ಬ್ರೈನಲ್ಲಿ ಯೋಚನೆ ಮಾಡಬೇಕು. ಉಪದೇಶದ ಅಂತಿಮ ವ್ಯಂಜನಕ್ಕೆ ಅಂತ ಇಮಿಡಿಯೇಟಾಗಿ ಮೈಂಡಲ್ಲಿ ಹಂಗೆ ಪ್ರಶ್ನೆ ಬರಬೇಕಾಗಿತ್ತು, ಉಪದೇಶ ಅಂದರೆ ಏನು ಅಂತ. ಅಂತಿಮ ಅಚ್ಚು ಲಾಸ್ಟು ಉಪದೇಶದ ಅಂತಿಮ ವ್ಯಂಜನಕ್ಕೆ ಅಂತ. ಉಪದೇಶ ಅಂದರೆ ಏನು ಅಂತ ಡೌಟ್ ಬರಬೇಕು ಸಡನ್ನಾಗಿ. ಆವಾಗ ಅದಕ್ಕೆ ನಮಗೆ ಡೌಟ್ ಬರುತ್ತೆ ಅಂದುಬಿಟ್ಟು ಮುಂಚೆನೇ ಅದರ ಪಕ್ಕದಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಎರಡನೇ ವಾಕ್ಯದಲ್ಲಿ. ಉಪದೇಶ ಅಂದರೆ ಆದ್ಯೋಚ್ಚಾರಣಂ ಅಂತ. ಉಪದೇಶ ಅಂದರೆ ಆದ್ಯೋಚ್ಚಾರಣಂ. ಇದು ಕೂಡ ಎಲ್ಲ ಅರ್ಥ ಆಗ್ತಾ ಇದೆ. ಆದ್ಯೋಚ್ಚಾರಣಂ ಅಂದ್ಬಿಟ್ರೆ ಏನು ಅರ್ಥ ಆಗೋದು? ಅದಕ್ಕೆ 3ನೇ ನಂಬರ್ ಟಿಪ್ಪಣಿ, ಉಪದೇಶ ಶಬ್ದದ ಮೇಲೆ 3ನೇ ನಂಬರ್ ಟಿಪ್ಪಣಿ ಇದೆ. ಕಾಣಿಸ್ತಾ? ಹೌದು, ಆ ಟಿಪ್ಪಣಿ ಕೆಳಗಡೆ ಓದಿ. ಟಿಪ್ಪಣಿ ಅಂದರೆ ಫುಟ್ ನೋಟ್ಸು. ಈ ಲೈನ್ ಇದೆ ಅಲ್ಲ, ಈ ಕಡೆ ನೋಡಿ, ಈ ಲೈನ್ ಇದೆ ಅಲ್ಲ, ಈ ಲೈನ್ ಕೆಳಗಡೆ ಇದೆಲ್ಲ ಇರೋದಲ್ಲ ಫುಟ್ ನೋಟ್ಸ್ ಅಂತಾರೆ. ಆದರೂ ಆ ನಂಬರ್ ಇಲ್ಲಿ 3 ಅಂತ ನಂಬರ್ ಇದೆ, ಅದನ್ನು ಟಿಪ್ಪಣಿ ನಂಬರ್ ಅಂತಾರೆ. ಆ ಟಿಪ್ಪಣಿ ನಂಬರ್ದು ಕೆಳಗಡೆ ಓದಿದ್ರೆ ಅದರ ಅರ್ಥ ಅಲ್ಲಿ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ. ಅದನ್ನು ಉಚ್ಚಾರಣೆ ಮಾಡೋಣ. ಉಪದೇಶ ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಪಾಣಿನಿ, ಕಾತ್ಯಾಯನ, ಪತಂಜಲಿ, ಕರ್ತೃಕಂ, ಪ್ರಥಮಂ ಉಚ್ಚಾರಣಂ ಇತ್ಯರ್ಥಃ. ಕೇಚಿತ್ತು ಉಪದೇಶ ಪದಾರ್ಥಂ ಇತ್ತಂ ಆಹುಹು. ಧಾತು ಸೂತ್ರ ಗಣೋನಾದಿ. ಅದು ವಾಚ್ಯ ಅಂತಿದ್ರಿಗನ ಅದು ಚಕಾರ ಜಾಗದಲ್ಲಿ ಕಕಾರ, ಅರ್ಧ ಕಕಾರ ಬರ್ಕೋಬೇಕು ಪೆನ್ಸಿಲಲ್ಲಿ. ಅದು ವಾಕ್ಯ ಲಿಂಗಾನುಶಾಸನಂ. ನಿಮ್ಮ ಶ್ಲೋಕದಲ್ಲಿ ಚಕಾರ ವಾಚ್ಯ ಲಿಂಗಾನು ಅಂತಿರುತ್ತೆ. ಆ ಚಕಾರನ್ನು ಒಡೆದುಬಿಟ್ಟು ಕಕಾರನ್ನು ಬರ್ಕೋಬೇಕಲ್ಲಿ. ವಾಕ್ಯ ಲಿಂಗಾನುಶಾಸನಂ. ಆಗಮ ಪ್ರತ್ಯಯಾದೇಶಾಃ ಉಪದೇಶಾಃ ಪ್ರಕೀರ್ತಿತಾಃ. ಈ ಸೂತ್ರದ ಇನ್ನೊಂದು ಸತಿ ಧಾತು ಸೂತ್ರ ಗಣೋನಾದಿ ವಾಕ್ಯಲಿಂಗಾನುಶಾಸನಂ ಆಗಮ ಪ್ರತ್ಯಯಾದೇಶ ಉಪದೇಶ ಪ್ರಕೀರ್ತಿತಃ. ಇವಾಗ ಉಪದೇಶ ಅಂದರೆ ಏನು ಅಂತ ಇಲ್ಲಿ ಕೆಳಗಡೆ ಹೇಳಿದ್ದಾರೆ. ಒಂದು ಪಾಣಿನಿ ಮಹರ್ಷಿ, ಕಾತ್ಯಾಯನ ಮಹರ್ಷಿ ಮತ್ತು ಪತಂಜಲಿ ಮಹರ್ಷಿ, ಈ 3 ಮಹರ್ಷಿಗಳು ಏನೆಲ್ಲ ಉಚ್ಚಾರಣೆ ಮಾಡಿದರೋ ವ್ಯಾಕರಣದ ವಿಷಯದಲ್ಲಿ
ಅವ್ರು ಏನೆಲ್ಲ ಶಬ್ದಗಳನ್ನು ಉಚ್ಚಾರಣೆ ಮಾಡಿದಾರೋ ಅದನ್ನು ಉಪದೇಶ ಅಂತ ಕರೀತಾರೆ. ಕೇಚಿತ್ತು ಮತ್ತು ಉಪದೇಶಂ ಪದಾರ್ಥಂ ಇತ್ತಮಃ. ಉಪದೇಶ ಇನ್ನೊಂದು ಅರ್ಥ ಏನಂದರೆ ಧಾತುವನ್ನು ಉಪದೇಶ ಅಂತಾರೆ, ಸೂತ್ರನ ಉಪದೇಶ ಅಂತಾರೆ. ಸೂತ್ರದ ಮುಖ ನೋಡಿಬಿಟ್ಟಿದ್ದೀರಿ ಈಗ. ಪಾಣಿನಿ ಅಷ್ಟಾಧ್ಯಾಯದಲ್ಲಿ 3964 ಸೂತ್ರಗಳು. ಸೂತ್ರ ಅಂದರೆ ಫಾರ್ಮುಲಾಸನ್ನು ಕೂಡ ಉಪದೇಶ ಅಂತಾರೆ. ಮತ್ತು ಇನ್ನು ಧಾತು ಮುಖ ನೋಡಿಲ್ಲ. ಧಾತು ಅಂದರೆ ಹೆಂಗಿರ್ತಂತೆ ರೂಟ್ ಅಂತಾರೆ. ಪ್ರತಿಯೊಂದು ಭಾಷೆಗೂ ಇಂಗ್ಲೀಷು ಕೂಡ ಲ್ಯಾಟಿನ್ ರೂಟ್ಸ್ ಅಂತಾರೆ. ಪ್ರತಿಯೊಂದು ಭಾಷೆಯಲ್ಲೂ ಕ್ರಿಯಾಪದಗಳಾಗಲಿ ನೌನ್ಸ್ ಆಗಲಿ ಒಂದು ಧಾತುವಿಂದನೇ ಉತ್ಪನ್ನ ಆಗುತ್ತೆ. ಪ್ರತಿಯೊಂದು ಹೆಸರಲ್ಲೂ ಆ ಹೆಸರಲ್ಲೇ ಆ ವ್ಯಕ್ತಿಯ ಆ ವಸ್ತುವಿನ ಒಂದು ಅರ್ಥ ಇರುತ್ತೆ. ಅದು ಎಲ್ಲ ಭಾಷೆಯಲ್ಲೂ ಇರುತ್ತೆ. ಅದು ನಮ್ಮ ಸಂಸ್ಕೃತದಲ್ಲಿ ಅದನ್ನು ಧಾತು ಅಂತಾರೆ, ರೂಟ್ಸ್ ಅಂತಾರೆ. ಅದನ್ನು ರೂಟ್ಸ್ ಅಂತ 2000 ಚಿಲ್ಲರ ಧಾತುಗಳಿದ್ದಾವೆ ನಮ್ಮ ವ್ಯಾಕರಣದಲ್ಲಿ. ಭೂ ಅಂತ ಸ್ಟಾರ್ಟ್ ಆಗುತ್ತೆ. ಭೂ ಅನ್ನೋ ಧಾತುವಿಂದನೇ ಭವತಿ ಅಂತ ಬರುತ್ತೆ. ಇವಾಗ ಉವಾಚ ಶ್ರೀ ಭಗವಾನ್ ಉವಾಚ ಶ್ರೀ ಭಗವಂತ ಹೇಳ್ದ. ಪರೋಕ್ಷೆ ಲಿಟ್ ಅಂತಾರೆ, ಅಂದರೆ ಪೂರ್ವ ಕಾಲದಲ್ಲಿ ಭಗವಂತ ಹೇಳಿದ್ದ ಅಂತ. 2 ಪ್ರಕಾರದ ಭೂತಕಾಲಗಳಿರು, 3 ಪ್ರಕಾರ ಇರುತ್ತೆ. ಮುಖ್ಯವಾಗಿ 2 ಪ್ರಕಾರ ತಿಳ್ಕೋಬೇಕು. ಪಾಸ್ಟ್ ಟೆನ್ಸು ಒಂದು, ಪಾಸ್ಟ್ ಟೆನ್ಸು ನಾವು ಕಣ್ಣಾರ ನೋಡಿರೋವಂಥ ಕ್ರಿಯೆಗಳು ಪಾಸ್ಟ್ ಟೆನ್ಸು. ನೆನ್ನೆ ನೀವು ಇದೇ ಪಾಠದಲ್ಲಿ ಕೂತ್ಕೊಂಡಿದ್ದೀರಿ, ಅದು ಕೂಡ ಪಾಸ್ಟ್ ಟೆನ್ಸೇ. ಕೃಷ್ಣ ಪರಮಾತ್ಮ ಅರ್ಜುನಿಗೆ ಭಗವದ್ಗೀತೆ ಉಪದೇಶ ಮಾಡಿದ್ದ, ಅದು ಕೂಡ ಪಾಸ್ಟ್ ಟೆನ್ಸೇ. ನೀನು ನೋಡ್ದ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದ್ದು, ಅದು ನೀನು ನೋಡಿಲ್ಲ, ಅದು ಪರೋಕ್ಷೆ ಲಿಟ್ ಅಂತ. ಅದಕ್ಕೆ ಒಂದು ಟೆನ್ಸ್ ಬರುತ್ತೆ. ಅದಕ್ಕೆ ಉವಾಚ ಅಂತ. ಅಲ್ಲಿ ನೀನು ನೋಡಿದರೆ ನಾನು ದೃಷ್ಟ ಉಕ್ತವಾನ್ ಅಂತ ಬರುತ್ತೆ. ನಾವು ಕಣ್ಣಾರೆ ನೋಡಿದ್ರೆ ಬೇರೆ ಧಾತು ಬಂದ್ಬಿಡುತ್ತೆ. ಆ ಥರ ಪಾಸ್ಟ್ ಟೆನ್ಸಲ್ಲೂ ಕೂಡ 2-3 ಪ್ರಕಾರ ಇರ್ತದೆ. ಭವಿಷ್ಯತ್ತಿನಲ್ಲೂ ಕೂಡ 2-3 ಪ್ರಕಾರದ ಭವಿಷ್ಯತ್ ಕಾಲ ಇರುತ್ತೆ. ನಮಗೆ 3 ಗೊತ್ತು: ವರ್ತಮಾನ, ಭೂತ, ವರ್ತಮಾನ, ಭವಿಷ್ಯತ್. 3 ಟೆನ್ಸ್ ಬಗ್ಗೆ ಗೊತ್ತಷ್ಟೇ. ಮಿಕ್ಕಿದ ಟೆನ್ಸ್ ಬಗ್ಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಕೂಡ ಇದೆ, ಸುಮಾರು 16 ವೆರೈಟಿ ಟೆನ್ಸಸ್ ಇರುತ್ತೆ ವ್ಯಾಕರಣದಲ್ಲಿ. ಈ ಥರ ಇವಾಗ ಧಾತು ಅನ್ನೋದು ಕೂಡ ಇರುತ್ತೆ. ಧಾತುದು ಪುಸ್ತಕ ಇಲ್ಲೊಂದಿದೆ. ಜಸ್ಟ್ ಇದನ್ನು ಒಂದು ಲುಕ್ ಮತ್ತೆ ತೋರಿಸ್ತೀನಿ. ಇದು ಏನು ಧಾತು ಶಬ್ದಗಳು ಹೆಂಗಿರುತ್ತೆ ಅಂದ್ಬಿಟ್ಟು. ಉವಾಚ ಅನ್ನೋದು ಅದು ಉವಾಚಕ್ಕಿಂತ ಇನ್ನೂ ನಿಮಗೆ ಫೇಮಸ್ ಆಗಿರೋದು ಯಾವ ಧಾತು ಇರುತ್ತೆ? ಭವತಿ. ಆಯತನವಾನ್ ಭವತಿ. ಡೈಲಿ ಮಂತ್ರಪುಷ್ಪ ಹೇಳ್ತಾ ಇರ್ತಾರೆ. ಭವತಿ ಅನ್ನೋದು ಕ್ರಿಯಾಪದ. ಅದು ಭೂ ಮೊದಲನೇ ಧಾತುವಿಂದನೇ. ಭೂ ಸತ್ತ ಆಯಾಮ ಅಂತ. ಭೂ ಅನ್ನೋದು ಧಾತು, ಅದರ ಅರ್ಥ ಸತ್ತ, ಎಕ್ಸಿಸ್ಟೆನ್ಸ್ ಅನ್ನೋ ಅರ್ಥ. ಆ ಅರ್ಥದಿಂದ ಭೂ ಅನ್ನೋ ಧಾತುವಿಗೆ 10 ಟೆನ್ಸಸ್ ಇರುತ್ತೆ. 10 ಟೆನ್ಸಸ್ಸಲ್ಲಿ ಪ್ರಥಮ ಲಟ್ ಲಕಾರದಲ್ಲಿ ಭವತಿ ಬರುತ್ತೆ. ವರ್ತಮಾನೆ ಲಟ್ ಅಂದ್ಬಿಟ್ಟು ಭವತಿ ಅನ್ನೋದು. ಆ ಥರ ಕ್ರಿಯಾಪದ ಉತ್ಪನ್ನ ಆಗುತ್ತೆ. ಆ ಕ್ರಿಯಾಪದಗಳಿಗೆ ಮೂಲ ಪದ ಇದು ಧಾತು ಅಂತಾರೆ. ಅದು ಈ ಥರ ಧಾತು ಪುಸ್ತಕ ಅಂತ ಸಪ್ರೇಟಾಗಿರುತ್ತೆ. ಇನ್ನು ಬೃಹತ್ ಧಾತು ಕುಸುಮಾಕರ ಅಂದ್ಬಿಟ್ಟು ಅದರ ರೂಪಗಳು ಕೂಡ ಟೆನ್ಸಸ್ ಕೂಡ ಬರೆದಿಟ್ಟಿರ್ತಾನೆ. ಇಷ್ಟು ದಪ್ಪ ಇರುತ್ತೆ. ಇದರಲ್ಲಿ ಕೇವಲ 2000 ಧಾತುಗಳಿರ್ತವೆ. ಆ ಧಾತುಗಳು ಕೂಡ ಮತ್ತೆ ಪಾಠದ ಲಾಸ್ಟಲ್ಲಿ ಈ ಬುಕ್ಕಲ್ಲಿ ನೋಡ್ಕೊಳ್ಳಿ ಹೆಂಗಿರುತ್ತೆ ಧಾತುಗಳಂದ್ರೆ ಅಂತ. ಅದನ್ನು ಕೂಡ ಉಪದೇಶ ಅಂತಾರೆ. ಒಂದು ಪಾಣಿನಿ ಮಹರ್ಷಿ, ಕಾತ್ಯಾಯನ ಮಹರ್ಷಿ, ಪತಂಜಲಿ ಮಹರ್ಷಿ. ಈ 3 ಮಹರ್ಷಿಗಳು ಏನೆಲ್ಲ ವ್ಯಾಕರಣದ ಬಗ್ಗೆ ಉಚ್ಚಾರಣೆ ಮಾಡಿದಾರೋ ಅದನ್ನು ಉಪದೇಶ ಅಂತಾರೆ. ಇನ್ನೊಂದು ಈ ಶ್ಲೋಕದಲ್ಲಿ ಏನು ಕೊಟ್ಟಿದ್ದಾರೆ ಇವೆಲ್ಲನೂ ಉಪದೇಶ ಅಂತಾರೆ. ಧಾತುವನ್ನು ಉಪದೇಶ ಅಂತಾರೆ. ಸೂತ್ರ ಅಂದರೆ ಫಾರ್ಮುಲಾನ ಉಪದೇಶ ಅಂತಾರೆ. ಮತ್ತು ಉಣಾದಿ ಸೂತ್ರಗಳಂತ ಅದೊಂದು ಇನ್ನೊಂದು ಥರ ಫಾರ್ಮುಲಾಸ್ ಬರುತ್ತೆ, ಅವುಗಳನ್ನು ಉಪದೇಶ ಅಂತಾರೆ. ಮತ್ತು ವಾಕ್ಯ ಲಿಂಗಾನುಶಾಸನಂ ಅಂದರೆ ಸ್ತ್ರೀ ಪ್ರತ್ಯಯಗಳು ಭಾರತ ದೇಶದಲ್ಲಿ ಇಲ್ಲ ಈಕಾರದಿಂದ ಎಂಡಾಗಬೇಕು, ಇಲ್ಲ ಆಕಾರದಿಂದನೇ ಎಂಡಾಗಬೇಕು. ಯಾರದೇ ಹೆಸರಾಗಲಿ ಮ್ಯಾಕ್ಸಿಮಮ್. ಯಾವ ಹೆಣ್ಣು ಮಗು ಹೆಸರಾದರೂ ಹೇಳಿ ಮ್ಯಾಕ್ಸಿಮಮ್ಮು ದೀರ್ಘ ಈಕಾರದಿಂದ ಎಂಡಾಗುತ್ತೆ, ಇಲ್ಲಾಂದರೆ ದೀರ್ಘ ಆಕಾರದಿಂದ ಎಂಡಾಗುತ್ತೆ. ಅದನ್ನು ಸ್ತ್ರೀ ಪ್ರತ್ಯಯಗಳಂತ ಬರುತ್ತೆ.
6 ಪ್ರತ್ಯಯ ಸ್ತ್ರೀ ಪ್ರತ್ಯಯಗಳಂತಾರೆ. ಇವುಗಳಲ್ಲೆಲ್ಲ ಎಲ್ಲ ಲೆಟರ್ ರೀಟ್ ಆಗಿಬಿಟ್ಟು ಇದರಲ್ಲಿ ಕೇವಲ ದೀರ್ಘ ಈಕಾರನೇ ಮುಟ್ಟುತ್ತೆ. ದೀರ್ಘ ಈಕಾರ ಮುಟ್ಟುತ್ತೆ. ಇದರಲ್ಲಿ ದೀರ್ಘ ಆಕಾರನೇ ಮುಟ್ಟುತ್ತೆ. ಯಾವುದೇ ಪುಲ್ಲಿಂಗದ ಶಬ್ದವನ್ನು ಸ್ತ್ರೀಲಿಂಗ ಕನ್ವರ್ಟ್ ಮಾಡಬೇಕಾದ್ರೂ ಕೂಡ ಈ ಪ್ರತ್ಯಯಗಳು ಜಾಯಿನ್ ಆಗಿಬಿಟ್ಟು ಇವು ಸಫಿಕ್ಸ್ಗಳು ಹಿಂದುಗಡೆ ಮೇಯ್ನ್ ಪದಕ್ಕೆ ಹಿಂದುಗಡೆಯಿಂದ ಜಾಯಿನ್ ಆಗ್ಬೋದು. ಪ್ರಿಫಿಕ್ಸ್ ಅಂದರೆ ಮುಂದುಗಡೆಯಿಂದ ಜಾಯಿನ್ ಆಗ್ಬೋದು. ಉಪಸರ್ಗಗಳಂತಾರೆ ಅದನ್ನು. ಈ ಸಫಿಕ್ಸ್ಗಳು ಇದನ್ನು ವಾಕ್ಯ ಲಿಂಗಾನುಶಾಸನಂ ಅಂತಾರೆ. ಆ ಪ್ರತ್ಯಯಗಳನ್ನೆಲ್ಲ ಸ್ತ್ರೀ ಅವೆಲ್ಲ ಮುಂದೆ ಅರ್ಥ ಆಗುತ್ತೆ. ಇದನ್ನು ಕೂಡ ಉಪದೇಶ ಅಂತಾರೆ. ನೋಡಿ, ಈ ಉಪದೇಶ ಅಲ್ಲ, ಇದನ್ನು ಉಪದೇಶ ಅಂದಿದ್ದಕ್ಕೆ ಈಗ ಗೀಪಲ್ಲಿ ಪಕಾರ ಇದೆ, ಅದು ವ್ಯಂಜನ. ಯಾಕಂದರೆ ಪಕಾರದ ಒಳಗಡೆ ಯಾವುದೂ ಅಚ್ಚುಗಳಿಲ್ಲ. ಅಂತಿಮ ವ್ಯಂಜನ ಪಕಾರ ಇದ್ದಿದ್ದಕ್ಕೆ ಅದಕ್ಕೆ ಇತ್ತಂತ ಹೆಸರಿಡ್ಬೋದು. ಇತ್ತಂತ ಯಾವುದಕ್ಕೆ ಇತ್ತಂತ ಹೆಸರಿಡ್ತೀವೋ ಅದನ್ನು ನೆಕ್ಸ್ಟ್ ಸೂತ್ರ ಬಂದುಬಿಟ್ಟು ಡಿಲೀಟ್ ಮಾಡಿಬಿಡು ಅಂತ ಉಪದೇಶ ಕೊಡುತ್ತೆ ಅದು. ಅದಕ್ಕೆ ಈ ಥರ ಹೆಸರು ಏನು ಇಡ್ತಾ ಇದ್ದೀವೋ ಆ ಹೆಸರುಗಳನ್ನು ಇಟ್ಕೊಂಡು ಮುಂದೆ ನಾವು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಎಲ್ಲ ಈ ಥರ ಕೆಲವು ಎಷ್ಟೋ ಸೂತ್ರಗಳು ಬಂದು ಇತ್ತಂತ ಹೆಸರಿಡೋ ಬರ್ತವೆ. ಇತ್ತಂತ ಯಾವುದಕ್ಕೆ ಹೆಸರು ಅದನ್ನು ಡಿಲೀಟ್ ಮಾಡಿಬಿಡುತ್ತೆ. ತಸ್ಯ ಲೋಪಃ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಡುತ್ತೆ. ಎಲ್ಲ ಡಿಲೀಟ್ ಆ ಥರ ಸೂತ್ರ ಡಿಲೀಟ್ ಮಾಡಿದ್ಮೇಲೆ ಕೇವಲ ಈಕಾರ ಮಾತ್ರ ಮಿಕ್ಕುತ್ತೆ ಅದರಲ್ಲಿ. ಈಗ ಅಂತಿಮ ಅಕ್ಷರ ಇದು ಉಪದೇಶ ಅಂತ ಗೊತ್ತಾಯಿತು. ಸ್ತ್ರೀ ಪ್ರತ್ಯಯ ವಾಕ್ಯ ಲಿಂಗಾನುಶಾಸನ ಅಂತ. ಉಪದೇಶದ ಅಂತಿಮ ವ್ಯಂಜನ ಅಂತ ಗೊತ್ತಾಯಿತು. ಎಲ್ಲದರಲ್ಲೂ ಅಂತಿಮದಲ್ಲಿ ವ್ಯಂಜನನೇ ಇದೆ. ಪ ಶ ಣ ಇದರಲ್ಲಿ ಪ ಅಂತ ಎಲ್ಲ ವ್ಯಂಜನಗಳೇ. ಅದಕ್ಕೆ ಇತ್ತಂತ ಹೆಸರು ಬಂದುಬಿಡ್ತು ಹಲಂತ್ಯಂ ಸೂತ್ರದಿಂದ. ಮತ್ತು ತಸ್ಯ ಲೋಪ ಅನ್ನೋ ಸೂತ್ರ ಬಂದುಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಡು ಅಂತ ಆರ್ಡ್ರ್ ಕೊಟ್ಬಿಡುತ್ತೆ. ಅವೆಲ್ಲ ಡಿಲೀಟ್ ಆಗಿಬಿಡ್ತವೆ. ಅದೇ ಥರ ಇನ್ನೊಂದು ಆದಿನಲ್ಲಿರೋ ಚಕಾರಗಳು ಕೂಡ ಬೇರೆ ಸೂತ್ರಗಳು ಬಂದ್ಬಿಟ್ಟು ಇತ್ತಂತ ಹೆಸರಿರ್ತವೆ, ಅವು ಕೂಡ ಹೋಗ್ಬಿಡ್ತವೆ. ಕೇವಲ ಈ ಮತ್ತು ಆ ಮಾತ್ರ ಮಿಕ್ತವೆ. ಅದಕ್ಕೆ ಸರಸ್ವತಿ, ಅಂಬ, ಯಾರ ಹೆಸರಾದರೂ ಸ್ತ್ರೀ ಹೆಸರು ಹೇಳಿ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಈ ಎರಡೇ ಇರ್ತವೆ, ಈ ಇಲ್ಲ ಆ. ಇದಕ್ಕಿಂತ ಭಿನ್ನವಾಗಿ ಯಾರಾದರೂ ಹೆಸರು ಕೇಳಿದ್ದೀರಾ? ಈಗ ಮಾಡ್ರನ್ ಹೆಸರು ಏನೇನು ಇಟ್ಕೊಂಡಿರ್ತಾರೆ ಅಷ್ಟೇ ಹೊರ್ತಿಲ್ಲ. ಯಾರ ಹೆಸರಾದರೂ ಯೋಚನೆ ಮಾಡಿ, ನಿಮ್ಮ ಊರಲ್ಲಾಗಲಿ ನಿಮ್ಮ ಅಕ್ಕಪಕ್ಕ ಮನೇಲಿರೋರ ಹೆಸರಾದರೂ ಹೇಳಿ, ಎಂಡಿಂಗ್ ಲೆಟ್ರು ಈ ಇಲ್ಲ, ದೀರ್ಘ ಈಕಾರ ಇಲ್ಲ, ದೀರ್ಘ ಆಕಾರನೇ ಇರಬೇಕು. ಈ ಥರ ಇದನ್ನು ವಾಕ್ಯ ಲಿಂಗಾನುಶಾಸನ ಅಂತಾರೆ. ಇದನ್ನು ಕೂಡ ಉಪದೇಶ ಅಂತಾರೆ. ಮತ್ತು ಇನ್ನು ಆಗಮ ಅಂತ. ಆಗಮ ಅನ್ನೋದು ಉಪದೇಶ ಅಂತ ಈಗ ಅರ್ಥ ಆಗಲ್ಲ, ಮುಂಚೆ ಬರುತ್ತೆ ಅದು. ಇವೆಲ್ಲ ಮುಂಚೆ ಧೈರ್ಯ ಇಟ್ಕೋಬೇಕು. ಈಗೇನು ಸಮುದ್ರದ ಮಧ್ಯದಲ್ಲಿ ಮುಳುಗ್ದಂಗೆ ಅನಿಸ್ತಾ ಇರುತ್ತೆ. ಇವೆಲ್ಲ ಏನಿದು ಶಬ್ದಗಳು ಎಲ್ಲ ಮ್ಯಾಥಮೆಟಿಕ್ಸ್ಗಿಂತ ನಾನು ನೋಡಿದೆ, ಕೈಲಾಸಾಶ್ರಮದಲ್ಲಿ 8 ಜನ BTech ಓದಿರೋರು ನಾನು ಇದ್ದಾಗ ವ್ಯಾಕರಣ ಓದಿ ಕೂತಿದ್ದರು. 8 ಜನದಲ್ಲಿ ನಾನು ಒಬ್ಬನೇ ಪೂರ್ತಿ ಮಾಡಿದ್ದು. ಮಿಕ್ಕಿದವರೆಲ್ಲ ಧೈರ್ಯ ಕಳ್ಕೊಂಡ್ಬಿಟ್ಟು ಓಡೋಗ್ಬಿಟ್ರು. ಇನ್ನು ಸ್ಕೂಲ್ಗೆ ಹೋಗದೇ ಇರೋ ಅಂಥವರು ಧೈರ್ಯ ಇದ್ದಿದ್ದಕ್ಕೆ ಮೆಲ್ಲ ಅರ್ಥ ಆಗಲಿ ಅಂದರೆ 2-3 ಜನದಲ್ಲಿ ಹೇಳಿಸ್ಕೊಂಡು ಅವರೆಲ್ಲ ಪೂರ್ತಿ ಮಾಡಿ ಆಚಾರ್ಯರಾಗಿದ್ದಾರೆ. ತುಂಬ ಧೈರ್ಯ ಇರಬೇಕು, ತುಂಬ ಪೇಷನ್ಸ್ ಇರಬೇಕು. ಹೆಂಗೆ LKG ABCD ಓದ್ದಂಗೆ ಕೇವಲ ಜಾಸ್ತಿ ಕ್ವಶನ್ಸ್ ಕೇಳ್ತೀರ, ತಲೆ ಕೆಡಿಸ್ಕೊಳ್ತೀರ, ಕೇಳ್ಕೊತ ಮುಂದೆ ಹೋಗ್ತಾ ಇರಬೇಕು. ಇವಾಗ ಆ ABCD ಓದಿದ್ದ ಕೆಲಸ ಬರ್ತಾಯಿದ್ದೀವಿಲ್ಲ, ಅವನ್ನು ಪ್ರಯೋಗ ಮಾಡ್ತಾಯಿದ್ದೀವಿಲ್ಲ. ಈಗ ನಾವಿಡೋ ಹೆಸರುಗಳು ಹಂಗೆ. ಆ ಆಗುವ ಪ್ರಯೋಜನ ಇನ್ನೂ ಸುಮಾರು 2-3 ತಿಂಗಳ ನಂತರ ಬರ್ಬೋದು. ಬಟ್ ಆ ಹೆಸರುಗಳು ಯಾವುದಕ್ಕೆ ಏನು ಹೆಸರು ಅಂತ ತಿಳ್ಕೊಂಡಿರಬೇಕು. ವ್ಯಾಕರಣ ಅಂದರೆ ಸಾಮಾನ್ಯ ಅಲ್ಲ ಇದು. ಅದಕ್ಕೆ ಪಾಣಿ ಲಿಟ್ರೇಚರ್ ಓದಿದಿ ಅಂದ್ರೆಗನ ಸೆಲ್ಯೂಟ್ ಯಾಕೆ ಹೊಡಿತಾರೆ ಅಂದ್ರೆಗನ ಬುದ್ಧಿ ತೀಕ್ಷ್ಣತೆಯಲ್ಲಿ ಅದು ಪರೀಕ್ಷೆ. ತುಂಬ ಬುದ್ಧಿವಂತ ಅಂತ ಅರ್ಥ. ಬುದ್ಧಿಯನ್ನು ತೀಕ್ಷ್ಣ ಮಾಡೋದಕ್ಕೆ ಇಂಥ ಶಾಸ್ತ್ರಗಳೇ ಓದಬೇಕು. ಇದನ್ನೆಲ್ಲ ಆಗಮ ಅಂತ ಒಂದು ಬರುತ್ತೆ, ಅದೊಂದು ಪ್ರತ್ಯಯ. ಆಗಮ ಅಂದರೆ ಮಿತ್ರವತ್. ಒಂದು ಎಕ್ಸ್ಟ್ರಾ ಲೆಟರ್ ಬಂದುಬಿಟ್ಟು ಪಕ್ಕದಲ್ಲೇ ಬಂದು ಸೇರ್ಕೊಂಬಿಟ್ಟಿರುತ್ತೆ. ನೆನ್ನೆ ಕೂಡ ಚೆನ್ನಾರೆಡ್ಡಿಯವರು ಕೇಳಿದ್ರು, ಇಲ್ಲಿ ನಕಾರ ಸನ್ಯಾಸಿನಲ್ಲಿ 2 ಒತ್ತು ನಕಾರಗಳು ಬಂದುಬಿಟ್ಟಿದೆ, ಇದು ಮಿಸ್ಟೇಕಾ, ಪ್ರಿಂಟ್ ಮಿಸ್ಟೇಕಾ ಅಂತ. ಇಲ್ಲ, ಅದು ಸೂತ್ರ ಇರುತ್ತೆ. ಗಮೋ ರಸ್ವಾದಚಿ ಗಮು ನಿತ್ಯಂ ಅಂತ. ಒಂದು ಸ್ವರಗಳ ಪಕ್ಕದಲ್ಲಿ ರಸ್ವ ಅಚ್ಚಿನ ಪಕ್ಕದಲ್ಲಿ ನಕಾರ 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 ಈ 3 ಅಕ್ಷರಗಳಿದ್ದರೆ ಅದು ಡಬಲ್ ಆಗಿಬಿಡ್ತದೆ. ಅದಕ್ಕೆ ಪ್ರತ್ಯಂಗ ಆತ್ಮ ಅಂತ 2 ನಕಾರಗಳಿದ್ದುಬಿಟ್ಟಿರ್ತವೆ. ಸನ್ನಚ್ಯುತ ಅಂದಾಗ ಅಲ್ಲಿ 2 ನಕಾರಗಳಿದ್ದು ಡಬಲ್ ಆಗಿಬಿಟ್ಟಿರ್ತವೆ, ದ್ವಿತ್ವ ಆಗಿಬಿಟ್ಟಿರ್ತವೆ. ಅಲ್ಲಿ ವ್ಯಾಕರಣದ ಸೂತ್ರಗಳವು. ಅವು ಓದಿದ್ರೇ ಅರ್ಥ ಆಗುತ್ತಿಲ್ಲ ಅಂದರೆ ಅದು ಆ ಥರ ಅದನ್ನು ಆಗಮ ಪ್ರತ್ಯಯ ಅಂತಾರೆ. ಅದು ಬಂದು ಪಕ್ಕದಲ್ಲಿ ಜಾಯಿನ್ ಆಗಿಬಿಡುತ್ತೆ. ಇನ್ನೊಂದು ಆದೇಶ ಪ್ರತ್ಯಯ ಅಂತ ಬರುತ್ತೆ. ಆದೇಶ ಅಂದ್ರೆಗನ
ಆ ಸ್ಥಾನಿಯನ್ನು ತೆಗೆದಾಕ್ಬಿಟ್ಟು ಅದು ಬಂದು ಒಂದು ಅಕ್ಷರ ಯಾವುದಿದ್ರೆ ಆ ಅಕ್ಷರನ ಕಳಿಸ್ಬಿಟ್ಟು ಇದೋಗ ಆ ಜಾಗದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಮನಮೋಹನ್ ಸಿಂಗು ಒಂದು ಕುರ್ಸಿಯಲ್ಲಿದ್ದ ಸ್ಥಾನಿ ಪ್ರಧಾನಮಂತ್ರಿ ಪೋಸ್ಟಲ್ಲಿ. ನಾವೆಲ್ಲರೂ ನರೇಂದ್ರ ಮೋದಿಗೆ ಗೆಲ್ಲಿಸ್ಬಿಟ್ಟು ಆದೇಶ ಕೊಟ್ಟಿವಿ, ನೀನು ಹೋಗಿ ಆ ಸ್ಥಾನದಲ್ಲಿ ಕೂತ್ಕೋಗಂತ. ಹೋಗ್ಬಿಟ್ಟು ಮನಮೋಹನ್ ಸಿಂಗನ್ನು ಒದ್ದುಬಿಟ್ಟು ಕಳಿಸ್ಬಿಟ್ಟು ಈತ ಹೋಗಿ ಕೂತ್ಕೊಂಡ. ಆದೇಶ ಅಂದ್ರೆಗನ ಶತ್ರುವತ್ ಅಂತಾರೆ, ಅದು ಆ ಸ್ಥಾನಿಯನ್ನು ತೆಗೆದುಬಿಟ್ಟು ಕೂತ್ಕೊಂಡ್ಬಿಡುತ್ತೆ. ಆಗಮ ಅಂದರೆ ಮಿತ್ರವತ್, ಡೆಪ್ಯೂಟಿ CM ಪ್ರಧಾನಮಂತ್ರಿನೋ ಇದ್ದಂಗೆ. ಅದು ಏನು ಡಿಸ್ಟರ್ಬ್ ಮಾಡಲ್ಲ ಸ್ಥಾನಿ, ಅದರ ಪಕ್ಕದಲ್ಲಿ ಮುಂದುಗಡೆ ಇಲ್ಲ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆ ಥರ ಕೆಲವೊಂದು ಪ್ರತ್ಯಯಗಳು ಬರ್ತವೆ, ಕೆಲವೊಂದು ಅಕ್ಷರಗಳು ಬರ್ತವೆ, ಅದನ್ನು ಆಗಮ ಪ್ರತ್ಯಯ ಅಂತಾರೆ. ಅವುಗಳನ್ನು ಕೂಡ ಉಪದೇಶ ಅಂತಾರೆ. ಉಪದೇಶ ಅಂದರೆ ಗುರುಗಳು ಶಿಷ್ಯರಿಗೆ ಕಿವಿಯಲ್ಲಿ ಮಾಡುವ ಉಪದೇಶ ಅನ್ನೋದು ಬ್ರೈನಿಂದ ತೆಗಿಬೇಕು. ವ್ಯಾಕರಣದಲ್ಲಿ ಉಪದೇಶ ಅಂದರೆ ಇಷ್ಟೆಲ್ಲ ಇರ್ತವೆ. ಧಾತುಗಳನ್ನು, ಸೂತ್ರಗಳನ್ನು, ಉಣಾದಿ ಸೂತ್ರಗಳು, ವಾಕ್ಯಲಿಂಗಾನುಶಾಸನ, ಆಗಮ ಪ್ರತ್ಯಯಗಳನ್ನು ಮತ್ತು ಆದೇಶ ಪ್ರತ್ಯಯ 6 ಪ್ರಕಾರ ಇವೆಲ್ಲ ಏನಿರ್ತವೆ ಇವುಗಳನ್ನೇ ಉಪದೇಶ ಅಂತಾರೆ. ರಿಪೀಟ್ ಮಾಡ್ತಾಯಿದ್ರೆ ಅರ್ಥ ಆಗುತ್ತೆ. ಈಗ ಮತ್ತೆ ಪಾಣಿನಿ ಆದಮೇಲೆ ಕಾತ್ಯಾಯನಿ ಬಗ್ಗೆ ಸ್ವಲ್ಪ ಸ್ಟೋರಿ ಹೇಳಿದ್ದೆ. ಕಾತ್ಯಾಯನಿ ಪಾಣಿನಿಯ ಸಮವಯಸ್ಕ ಫ್ರೆಂಡು ಮತ್ತು ವಿದ್ಯಾರ್ಥಿ ಕೂಡ. ಪಾಣಿನಿಗೆ ಸಮವಯಸ್ಕ ಇರ್ತಾನೆ. ಇವರಿಬ್ಬರದು ಪ್ರಾರಬ್ಧ ಏನಿರುತ್ತಂದರೆ ಪೂರ್ವಜನ್ಮದಲ್ಲೇ ಯಾವುದೋ ಒಂದು ವಿಷಯದಲ್ಲಿ ಜಗಳ ಆಡ್ಕೊಂಡಿರ್ತಾರೆ. ಆ ಜಗಳದ ಸಲುವಾಗಿ ಆ ವೈರ್ಯವನ್ನು ಯಾರು ಕಾಂಪ್ರಮೈಸ್ ಮಾಡ್ಕೊಂಡಿರೋದಿಲ್ಲ. ಅದಕ್ಕೆ ಯಾರೋ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದರೆ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಆ ಫೈಟ್ ಕಂಟಿನ್ಯೂ ಆಗುತ್ತೆ. ಜಸ್ಟ್ ವಿರಾಮ ಅಷ್ಟೇ, ಸಾವು ಅನ್ನೋದು ವಿರಾಮ ಅಷ್ಟೇ. ಯಾರ ಜೊತೆ ಆದರೂ ನಾವು ದ್ವೇಷ ಇಟ್ಕೊಂಡು ಆ ದ್ವೇಷನ ಡಿಲೀಟ್ ಮಾಡ್ಕೊಳ್ಳಿಲ್ಲ ಅಂದ್ರೆಗನ ಅದು ಮೃತ್ಯು ಸಮಯದಲ್ಲಿ ಕೇವಲ ಬ್ರೇಕ್ ಅಷ್ಟೇ. ಅದು ಮತ್ತೆ ಆ ವ್ಯಕ್ತಿ ಜೊತೆ ಆ ವ್ಯಕ್ತಿ ಇರೋ ಹತ್ರ ಹೋಗಬೇಕು, ಮತ್ತೆ ಆ ಜಗಳ ಪೂರ್ತಿ ಮಾಡಿಕೊಂಡು ಮತ್ತೆ ಅವೆಲ್ಲ ಕರ್ಮಗಳು ನಡೀತಾ ಇರ್ತವೆ. ಇವ್ರದ್ದು ಹಂಗೆ ಭಯಂಕರವಾಗಿ ಜಗಳ ಆಡ್ಕೊಂಡ್ಬಿಟ್ಟಿರ್ತಾರೆ. ಈ ಜನ್ಮದಲ್ಲಿ ಅವ್ರ ಪ್ರಾರಬ್ಧನೇ ಹಂಗಿತ್ತು, ಒಬ್ರಿಗೊಬ್ಬರು ಶಾಪ ಇಟ್ಕೊಂಡು ಸಾಯ್ತಾರೆ ಅಂದ್ಬಿಟ್ಟು. ಇವಾಗ ಕಾತ್ಯಾಯನಿ ಏನು ಮಾಡ್ತಾ ಇದ್ದ ಅಂದರೆ ಜೊತೆಗಾರನೇ ಶಿಷ್ಯ ಇದ್ದ. ಇವು ಪಾಣಿನಿ ಕಷ್ಟಪಟ್ಟು 4000 ಸೂತ್ರಗಳು ಬರೆದಿದ್ನಲ್ಲ, ಕೆಲವೊಂದು ಹೇಳೋದು ಮರ್ತೋಗ್ಬಿಟ್ಟಿರ್ತಾನೆ. ಅದು ಅಷ್ಟೊಂದು ದೊಡ್ಡ ಗ್ರಂಥ ಬರೆದಾಗ ಸ್ವಲ್ಪ ಮಿಸ್ ಆಗ್ತಾ ಇರ್ತವೆ. ಅವನು ಏನೇನೆಲ್ಲ ಹೇಳೋದು ಮರ್ತೋಗ್ಬಿಡ್ತಾ ಇದ್ದ ಪಾಣಿನಿ, ಅದನ್ನೆಲ್ಲ ಇವನು ಹೈಲೈಟು ಅಂದರೆ ಹೆಚ್ಚು ಕಡಿಮೆ ತಪ್ಪುಗಳು ತೋರಿಸೋದು. ನೀನು ಇದನ್ನು ಹೇಳೋದನ್ನು ಮರ್ತಿದೀಯಾ ಪಾಣಿನಿ ಅಂತ. ಅದು ಒಳ್ಳೆಯದಲ್ಲ, ತುಂಬ ರಿಸ್ಕು. ಯಾವುದೇ ಸಂಬಂಧದಲ್ಲಾಗಲಿ ನೀವು ಆ ವ್ಯಕ್ತಿಯಲ್ಲಿ ಡೈಲಿ ಒಂದೊಂದು ತಪ್ಪು ತೋರಿಸ್ತಿದ್ದೀ ಅಂದ್ರೆಗನ ಆ ಸಂಬಂಧ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಾನು ಮೈಸೂರಲ್ಲಿ ಹೋದಾಗ ಸ್ವಾಮೀಜಿ ಮುಂಚೆನೇ ವಚನ ತಗೊಂಡು, ನೋಡಪ್ಪ ನಿನ್ನ ಸ್ವಭಾವ ಹೆಂಗಿದೆಯೋ ಹಂಗೆ ನಿನ್ನನ್ನು ಏನು ಅಂದಿರ ಹಂಗೆ ನಡ್ಕೊಂಡು ಹೋಗೋದಕ್ಕೂ ನನಗೆ ಬರುತ್ತೆ. ಅದರಿಂದ ನಿನಗೇನು ಲಾಭ ಇಲ್ಲ, ನೀನು ಆ ಜೀವನ ಮುಕ್ತಿ ಆನಂದನೇನು ಹೊಂದುತ್ತಾ ಇಲ್ಲ. ರಿಪೇರಿ ಮಾಡ್ಕೋಬೇಕು, ನಾನು ಸರಿ ಮಾಡ್ಕೋಬೇಕಂದ್ರೆಗನ ಇಷ್ಟು ದೊಡ್ಡ ರಿಸ್ಕ್ ಇದೆ. ಡೈಲಿ ಒಂದೊಂದು ತಪ್ಪು ಏನಾದರೂ ತೋರಿಸ್ತಾ ಇದ್ರೆಗನ ಸಂಬಂಧ ಕಟ್ಟಾಗ್ಬಿಡುತ್ತೆ, ದ್ವೇಷ ಬಂದ್ಬಿಡುತ್ತೆ, ನನ್ನ ಮೇಲೆ ನಿನಗೆ ದ್ವೇಷ ಬಂದ್ಬಿಡುತ್ತೆ. ತುಂಬ ರಿಸ್ಕಿ ಜಾಬ್ ಇದು. ನಾನು ಈ ಜಾಬ್ ಸ್ವೀಕಾರ ಮಾಡಬೇಕಂದ್ರೆ ನೀನು ವಾಲಂಟ್ರಿಯಾಗಿ ನೀನು ಒಪ್ಪಿಕೊಂಡ್ರೆ ನಾನು ನಿನಗೆ ಕರೆಕ್ಷನ್ಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಾಂದರೆ ನನಗೆ ಯಾಕೆ ಬಂತು? ನೀನು ಕರೆಕ್ಟ್ ಆಗೋದ್ರಿಂದ ನೀನು ಒಳ್ಳೆಯನಾಗೋದ್ರೆ ನನಗೇನು ಕಿರೀಟಗಳೇನು ಬರೋದಿಲ್ಲ. ಇದು ರಿಸ್ಕಿ ಜಾಬ್ಲೆಸ್ಸು, ಸ್ಯಾಲರಿಲೆಸ್ಸು, ಪ್ಲಸ್ಸು ಇನ್ನೊಬ್ಬ ವ್ಯಕ್ತಿ ಜೊತೆ ಜಗಳ ದ್ವೇಷನ ಉತ್ಪನ್ನ ಮಾಡೋವಂಥ ಜಾಬ್ ಇದು. ತುಂಬ ಡೇಂಜರ್ ಇದು. ಇನ್ನೊಬ್ಬರ ಮಿಸ್ಟೇಕ್ಸನ್ನು ಎತ್ತೆತ್ತಿ ತೋರಿಸೋದು. ತುಂಬ ಬುದ್ಧಿವಂತನಾದವನು, ಸತ್ವಗುಣ ಪ್ರಧಾನ ಆದವನು ಹೇಳೋದಕ್ಕೆ ಕೂಡ ಹೋಗೋದಿಲ್ಲ. ಯಾರಿಗೇ ಆಗಲಿ ಅವನಿಗೆ ಮಿಸ್ಟೇಕ್ ಮಾಡೋನಿಗೆ ಅದು ತನ್ನ ಮಿಸ್ಟೇಕ್ ಅಂತ ಅವನ ಮನಸ್ಸು ಸ್ವೀಕಾರ ಮಾಡೋದೇ ಇಲ್ಲ. ಅವನು ಕರೆಕ್ಟಾಗಿ ಇದ್ದಾನಂತ ಅವ್ನಿಗೆ ಅನ್ನಿಸ್ತಾ ಇರುತ್ತೆ. ಎಲ್ಲಿ ತನಕ ಅವ್ನಿಗೆ ಅನ್ನಿಸ್ತಾ ಇರುತ್ತೆ ನೀನು ಯುಕ್ತಿಗಳಿಂದ, ಪ್ರಮಾಣಗಳಿಂದ, ಶಾಸ್ತ್ರದಿಂದ ನೀನು ಮಾಡಿದ್ದು ತಪ್ಪು ಅಂತ ನಿರೂಪಿಸಿ ಪ್ರೂವ್ ಮಾಡೋಕ್ಕೆ ಹೋದ್ರೆಗನ ಏನು ಮಾಡೋ ಅವನು ಒಪ್ಪೋದಿಲ್ಲ. ನಿನ್ನದೇ ತಪ್ಪು ಅಂತ ಅವನಿಗೆ ಬರುತ್ತೆ. ಅನ್ನೆಸೆಸರಿ ಫೈಟ್ಸು, ಅನ್ನೆಸೆಸರಿ ದ್ವೇಷಗಳು, ಸಂಬಂಧ ಕಟ್ಟಾಗ್ಬಿಡುತ್ತೆ. ಯಾರದೇ ಆಗಲಿ ಫಾಲ್ಟ್ಸ್ ಕಾಣ್ತಾ ಇದ್ದರೆ ನುಂಗಿ ವಿಷಾನೇ ಕತ್ತಲ್ಲಿಟ್ಕೊಂಡು ನೀಲಕಂಠ ಲೋಕಲ್ಯನಾಗಿ ಸ್ವಯಂವಾಗಿ ದುಃಖ ಅನುಭವಿಸಿದ್ದಾನೆ. ಸ್ವಲ್ಪ ಬ್ರೇಕ್ಗಳಾಗಬೇಕು. ಎಲ್ಲ ಜಾಗದಲ್ಲೂ ವ್ಯಕ್ತಿಯಲ್ಲಿ ದೋಷ ಹುಡುಕೋದಲ್ಲ, ವಿಷಯಗಳಲ್ಲಿ ದೋಷ ದರ್ಶನ ಮಾಡಬೇಕು, ವ್ಯಕ್ತಿಗಳಲ್ಲಿ ದೋಷ ದರ್ಶನ ಮಾಡೋದಲ್ಲ. ಹೋಗ್ಬಿಡುತ್ತೆ ಸಂಬಂಧ. ಮತ್ತು ಒಂದು ಯೂನಿಫಾರ್ಮು ಶಾಂತಿ ವಾತಾವರಣ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಇನ್ನೊಬ್ಬರು ದೋಷಗಳನ್ನು ಎತ್ತೆತ್ತಿ ತೋರಿಸ್ತಾ ಇದ್ರೆಗನ ಮತ್ತೆ ಜಗಳದ ಒಂದು ಸತಿ ಜಗಳ ಆಯಿತಾ, ನಾನು ಗೊತ್ತಿದ್ದ ಮಟ್ಟಕ್ಕೆ ಹೆಚ್ಚು ಕಡಿಮೆ ಬದುಕಿದ್ದಷ್ಟು ದಿವಸ ಮತ್ತೆ ಅವ್ರನ್ನ ಒಳಗಡೆ ಶತ್ರು ಭಾವನೆ, ದ್ವೇಷ ಭಾವನೆ ಇರುತ್ತೆ. ಮತ್ತೆ ಸ್ನೇಹ ಭಾವ ಬರೋದೇ ಇಲ್ಲ.
ಅದಕ್ಕೆ ಥಿಂಕ್ 1000 ಟೈಮ್ಸ್ ಬಿಫೋರ್ ಫಸ್ಟ್ ಫೈಟ್ ಅಂತಾರೆ. ಒಂದು ಸತಿ ನೀನು ಫಸ್ಟ್ ಟೈಮ್ ನೀನು ಜಗಳ ಮಾಡೋ ಸಮಯದಲ್ಲಿ 1000 ಸತಿ ಯೋಚನೆ ಮಾಡು. ಅವನು ಒಂದು ನಿನ್ನ ಜೊತೆ ಇರೋ ಆಶ್ರಮ ಇನ್ಮೇಟ್ ಆಗಲಿ ನೈಬರ್ ಆಗಿ ಆದ್ರೆಗನ ಜಗಳ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ನೀನು ಲೈಫ್ ಲಾಂಗ್ ಫೇಸ್ ಮಾಡಬೇಕು. ಆ ವ್ಯಕ್ತಿಯನ್ನು ಡೈಲಿ ನೀನು ನೋಡ್ತಾ ಇರಬೇಕು. ತುಂಬ ಅನ್ಕಂಫರ್ಟಬಲ್ ಸಿಚುವೇಶನ್ ಇರುತ್ತೆ. ಒಂದು ಸತಿ ಜಗಳ ಮಾಡಿಕೊಂಡು ಶತ್ರು ಥರ ಮಾಡ್ಕೊಂಬಿಟ್ರೆ ಅದು ತುಂಬ ಡೈಲಿ ಆ ವ್ಯಕ್ತಿಯನ್ನು ದರ್ಶನ ಮಾಡ್ತಾಯಿದ್ರೆ ಇನ್ನೂ ಇರಿಟೇಷನ್ ಆಗಿ ಇನ್ನೂ ದ್ವೇಷ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ಫಾಲ್ಟುಗಳು ನೋಡೋಕ್ಕೆ ಹೋಗಬಾರ್ದು. ಕಾತ್ಯಾಯನಿ ಫ್ರೆಂಡ್ ಆಗಿರೋನು, ಶಿಷ್ಯನಾಗಿರೋನು ಪಾನಿ ಮಿಸ್ ಮಾಡಿದ್ದು ಸ್ವಲ್ಪ ಎಲ್ಲ ಈಗ ವಾರ್ತಿಕ ಅಂತಾರೆ, ಅದನ್ನೇ ಕರೆಕ್ಟೇ. ಮತ್ತು ಅದು ಮಿಸ್ ಮಾಡಿರೋದನ್ನು ಎತ್ತಿ ತೋರಿಸಿರ್ತಾನೆ. ಇದರಲ್ಲೇ ಅವ್ರಿಗೆ ಜಗಳ ಆಗಿಬಿಟ್ಟಿರುತ್ತೆ. ಇವನು ನಾನು ಏನು ಮಾಡಿದ್ರು ನನ್ನಲ್ಲಿ ಏನೋ ತಪ್ಪುಗಳು ಎತ್ತಿ ತೋರಿಸ್ತಾ ಇದ್ದಾನೆಲ್ಲ ಅಂದ್ಬಿಟ್ಟಿದ್ದು. ಅದಕ್ಕೆ ಇಬ್ಬರು ವಾದ ವಿವಾದ ಮಾಡ್ಕೊಂಡಿದ್ದನು. ಪಾಣಿನಿ ಕೋಪ ಬಂದುಬಿಟ್ಟಿದ್ದನು, ನೀನು ಹಾವು ಕಚ್ಚಿ ಸಾಯ್ತಿ ಹೋಗಂತ ಏನೋ ಶಾಪ ಮಾಡಿಬಿಟ್ಟಿರ್ತಾನೆ. ಕಾತ್ಯಾಯಂದು ಪಾಪ ತಪ್ಪಿರೋದಿಲ್ಲ, ಅವನು ತಪಸ್ವಿ ಋಷಿನೇ, ಮಹಾಋಷಿ. ನಾನು ಯಾವತ್ತು ಸಾಯ್ತೀನೋ ನೀನು ಆವತ್ತೇ ಸಾಯ್ತಿ, ಅದೇ ಮುಹೂರ್ತಕ್ಕೆ ಸಾಯ್ತಿ ಬಿಡು ಅಂತ ಅವನು ಪಾಣಿನಿಜಿಗೆ ಶಾಪ ಹಾಕ್ಬಿಟ್ಟಿರ್ತಾನೆ. ಇಬ್ಬರು ಒಬ್ರಿಗೊಬ್ರು ಶಾಪ ಹಾಕ್ಕೊಂಬಿಟ್ಟಿರ್ತಾರೆ. ಮತ್ತು ಇದೆಲ್ಲ ಶಾಪ ಹಾಕೊಂಡ್ಬಿಟ್ಟು ಮತ್ತೆ ಮರ್ತೋಗ್ಬಿಟ್ಟಿರ್ತಾರೆ. ಅವ್ರ ಶಾಪಗಳು ಸುಮಾರು ವರ್ಷ ಆಗೋಗಿರುತ್ತೆ. ಒಂದು ದಿವಸ ಪಾಣಿನಿ ಮಹರ್ಷಿ ಕಾಡು ಮಧ್ಯದಲ್ಲಿ ಆಶ್ರಮ ಇರುತ್ತೆ. ಅಲ್ಲಿ ಗ್ರಾಗಂಧನೆ ಅಂತ ಒಂದು ಧಾತು ಇರುತ್ತೆ. ಗ್ರಾಗಂಧನೆ ಅಂತ ವ್ಯಾಘ್ರ ಅನ್ನೋ ಶಬ್ದ ಉತ್ಪತ್ತಿ ಆಗುತ್ತೆ. ಹುಲಿ, ಟೈಗರ್ ಅನ್ನೋದು, ವ್ಯಾಘ್ರ ಅನ್ನೋದು ಟೈಗರು, ಗ್ರಾಗಂಧನೆ ಅಂತ. ಆ ಧಾತುವಿನ ಅರ್ಥ ಪ್ರಕಾರ ಅದು ಕೇವಲ ಗ್ರಂಥನೆ ಅಂದರೆ ಕೇವಲ ಸ್ಮೆಲ್ ನೋಡ್ಕೊಂಡು ಹೋಗ್ಬಿಡ್ಬೇಕು. ಟೈಗರ್ಗೆ ತುಂಬ ಸ್ಮೆಲ್ಲು ನೋಡೋ ಜಾಸ್ತಿ ಪವರ್ ಇರುತ್ತೆ. ಎಷ್ಟೋ ಕಿಲೋಮೀಟ್ರ್ ದೂರದಿಂದನೇ ಅದು ಸ್ಮೆಲ್ ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ಅವೆಲ್ಲ ಬಾರ್ಡ್ರ್ಗಳೆಲ್ಲ ಏನು ಫೆನ್ಸಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ, ಅವು ಸ್ಕೆಂಟ್ ಮಾರ್ಕಿಂಗ್ ಅಂತಾರೆ. ಮರಗಳಿರ್ತಾವಲ್ಲ, ಉಗುರಿಂದ ಹಿಂಗೆ ಗೀಚು ಬಿಟ್ಟಿದ್ದೂ ಅಲ್ಲಿ ಮೂತ್ರ ಆಗ್ತವೆ. ಆ ಮೂತ್ರ ಅಂದರೆ ಇದು ನನ್ನ ಬಾರ್ಡ್ರು, ಈ ಬಾರ್ಡ್ರಲ್ಲಿ ಇನ್ನೊಂದು ಹುಲಿ ನೀನು ಬರಬಾರ್ದು, ಬೇಟೆ ಆಡೋಕ್ಕೆ ಬರಬಾರ್ದು, ಅವೆಲ್ಲ ಬಾರ್ಡ್ರಸ್ ಫಿಕ್ಸ್ ಮಾಡ್ಕೊತಾರೆ. ಅದಕ್ಕೆ ಯಾರಾದರೂ ಟ್ರೆಕ್ಕಿಂಗ್ ಹೋದಾಗ ಮೂತ್ರ ವಿಸರ್ಜನೆ ಬ್ಯಾನ್ ಮಾಡ್ತಾರೆ. ನಾವು ಅದರ ಏರಿಯಾದಲ್ಲಿ ನಾವು ಮೂತ್ರ ವಿಸರ್ಜನೆ ಮಾಡಿದ್ರೆ ಅದು ಅದಕ್ಕೆ ಚಾಲೆಂಜು. ನಿನ್ನ ಟೆರಿಟರಿಗೆ ನಾನು ಬಂದಿದ್ದೀನಿ, ಯುದ್ಧ ಮಾಡಿ ಗೆಲ್ಲಬೇಕು, ಯುದ್ಧದಲ್ಲಿ ನಾವು ಯಾರು ಗೆಲ್ತೀವೋ ಅವ್ರದ್ದು ಈ ಟೆರಿಟರಿ ಅಂತ ನಾವು ಅದಕ್ಕೆ ಚಾಲೆಂಜ್ ಕೊಟ್ಟಂಗೆ ಬಂದುಬಿಡುತ್ತೆ. ಅದು ಯಾವುದೋ ಬೇರೆ ಪ್ರಾಣಿ ಬಂದಿದ್ದು ನೋಡಬೇಕು ಅಂದ್ಬಿಟ್ಟು ಅದಕ್ಕೆ ಲಘುಶಂಕ ಮಾಡೋದಕ್ಕೆ ಗೈಡ್ಸು ಬ್ಯಾನ್ ಮಾಡ್ತಾನೆ. ಎಲ್ಲಾದರೂ ಬಾತ್ರೂಮ್ಸ್ ಎಲ್ಲ ವಾಟರ್ ಬಾಟಲಲ್ಲೇ ಮಾಡಬೇಕಂತಾನೆ. ಕೆಳಗಡೆ ಆ ಲಘುಶಂಕ ಮಾಡಿದಂದರೆ ಅದು ಸುಮಾರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತನಕ ಅದರ ಸ್ಮೆಲ್ ಹೋಗುತ್ತೆ. ಅಷ್ಟು ಪವರ್ ಇರುತ್ತೆ ಹುಲಿಗೆ. ಅದಕ್ಕೆ ಅದು ಹುಲಿ ಆ ತತ್ವದ ಪ್ರಕಾರ ಅದು ಕೇವಲ ಸ್ಮೆಲ್ ನೋಡಿಬಿಟ್ಟು ಹೋಗ್ಬಿಡ್ಬೇಕು. ಧಾತುವಿನ ಅರ್ಥದ ಪ್ರಕಾರ ಆ ಥರ ಧಾತು ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಪಾಣಿ ಎದುರುಗಡೆ ಹುಲಿ ಬಂದುಬಿಡುತ್ತೆ. ಹುಲಿ ಬಂದುಬಿಟ್ರೆ ಸುಮ್ಮನೆ ಒಳಗಡೆ ಹೋಗಿ ಕಿಚ್ಚೋದೇನು ಬೇಡ. ಇವತ್ತು ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡೋಣ. ಏನು ನಿಜವಾಗ್ಲೂ ಹುಲಿ ಬಂದು ಸ್ಮೆಲ್ ನೋಡಿಕೊಂಡು ವಾಪಸ್ ಹೋಗ್ಬಿಡುತ್ತಾ, ಇಲ್ಲ ತಿನ್ನುತ್ತೆ ಅನ್ನೋದಂತೂ ಇಲ್ಲವೇ ಇಲ್ಲ. ಕೇವಲ ಸ್ಮೆಲ್ ನೋಡದೆ ಅದರ ತತ್ವ ಆಗಿರುತ್ತೆ. ನೋಡೋಣ ಅಂದ್ಬಿಟ್ಟು ಸೈಲೆಂಟಾಗಿರ್ತಾನೆ. ಸೈಲೆಂಟಾಗಿದ್ದರೆ ಅದು ಬಂದು ಫಸ್ಟು ನೋಡಿ ಸುತ್ತಲೂ ನೋಡುತ್ತೆ. ನೋಡಿ ತಿನ್ನೋದಕ್ಕೂ ಸ್ಟಾರ್ಟ್ ಮಾಡಿಬಿಡುತ್ತೆ. ಇನ್ನು ಒಂದು ಸತಿ ಕಚ್ಕೊಂಬಿಟ್ಟ ಮೇಲೆ ಹುಲಿ ಬಾಯಿಂದ ತಪ್ಪಿಸ್ಕೊಳ್ಳೋದು ಆಗೋದಿಲ್ವಲ್ಲ. ಆವಾಗ ಓಹೋಹೋ ಮಿಸ್ಟೇಕ್ ಆಗೋಗಿದೆ. ಇಲ್ಲ, ಧಾತುಗಳಿಗೆ ಅನೇಕ ಅರ್ಥ ಇರ್ತದೆ. ಲಾಸ್ಟ್ ಉಪದೇಶ ಹುಲಿ ಕಚ್ಕೊಂಡ ಮೇಲೆ ಕೆಳಗಡೆ ಅಲ್ಲಿ ಶಿಷ್ಯರು ಸುತ್ತಮುತ್ತನೇ ಇರ್ತಾರೆ. ಧಾತೂನಾಂ ಅನೇಕಾರ್ಥಃ ಅಂತ ಲಾಸ್ಟ್ ಉಪದೇಶ ಕಿಚ್ಚಿಬಿಡ್ತಾನೆ. ಧಾತೂನಾಂ ಅನೇಕಾರ್ಥಃ ಅಂತ ಧಾತುಗಳಿಗೆ ಅನೇಕ ಅರ್ಥಗಳಿರ್ತವೆ. ಸಿಚುವೇಶನನ್ನು ನೋಡಿಕೊಂಡು ಆ ಧಾತುಗಳ ಅರ್ಥ ನಾವು ತೆಕ್ಕೋಬೇಕು ಅಂತ. ಆ ಲಾಸ್ಟ್ ಉಪದೇಶ ಇಲ್ಲದೆ ಎದ್ದಿದ್ದರೆ ಇವತ್ತು ವ್ಯಾಕರಣದಲ್ಲೂ ಕೂಡ ತುಂಬ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾಯಿತ್ತು. ಯಾಕಂದರೆ ವ್ಯಾಸ ಭಗವಾನರೇ ಪತಂಜಲಿ ಯೋಗ ಸೂತ್ರದ ಮೇಲೆ ಒಂದು ಭಾಷೆ ಬರೆದಿದ್ದಾರೆ. ವ್ಯಾಸ ಭಗವಾನರು ಬಳಸಿದ ಸಂಸ್ಕೃತ ಭಾಷೆ ಭಿನ್ನವಾಗಿದೆ. ಶಂಕರಾಚಾರ್ಯರು ಇವರೆಲ್ಲ ಬಳಸಿರೋ ಒಂದು ವ್ಯಾಕರಣ ಎಲ್ಲ ಒಂದು ಸ್ಟೈಲಲ್ಲಿದ್ದರೆ, ವ್ಯಾಸ ಭಗವಾನರು ಬಳಸಿರುವಂಥ ಧಾತುಗಳು ಭಾಷೆ ಒಂದು ಸಪರೇಟಾಗಿದೆ. ಅದು ಅಂದರೆ ಆಗಿನ ಕಾಲದ ವ್ಯಾಕರಣ ತುಂಬ ಹಳಬರಲ್ಲ, ದ್ವಾಪರ ಯುಗ ಅಲ್ಲಿಂದ ಇದು ಬಂದಿರೋರು. ಆ ವ್ಯಾಕರಣ ಎಲ್ಲ ಯೂಸ್ ಮಾಡಿ ಅವ್ರು ಭಾಷೆ ಬರೆದಿರೋ. ಅಲ್ಲಿ ಧಾತುಗಳ ಅರ್ಥಗಳು ಯೋಚನೆ ಮಾಡಿ ಅದಕ್ಕೆ ಅರ್ಥ ತೆಗಿಬೇಕು. ಅದಕ್ಕೆ ವಾಚಸ್ಪತಿ ಮಿಶ್ರ, ಪದ್ಮಪಾದಾಚಾರ್ಯರು, ಶಂಕರಾಚಾರ್ಯ ಶಿಷ್ಯರು ಏನು ತಪ್ಪು ಮಾಡಿ ಶಾಪಗ್ರಸ್ತನಾಗಿ ಮತ್ತೆ ಜನ್ಮ ಎತ್ತು ಬಂದಿರ್ತಾರೆ. ಅವರು ಭಾಮತಿ ಟೀಕೆ ಬರೆದವ್ರು ಅವರೇ. ವಾಚಸ್ಪತಿ ಮಿಶ್ರ ಪದ್ಮಪಾದಾಚಾರ್ಯರೇ ಜನ್ಮ ಎತ್ತು ಬಂದಿರ್ತಾರೆ.
ಅವರು ಈ ವ್ಯಾಸ ಭಗವಾನರ ಭಾಷೆಗೆ ಮತ್ತೆ ಒಂದು ಟೀಕಾ ಬರೀತಾರೆ. ಆವಾಗ ಗೊತ್ತಾಗುತ್ತೆ ಧಾತುಗಳಿಗೆ ನಿಜವಾಗ್ಲೂ ಅನೇಕ ಅರ್ಥಗಳಿರುತ್ತೆ ಅಂತ. ಕುತೋಹಂತಿ, ನಮ್ಮ ಗುರುಗಳು ಕಾಶಿಯಲ್ಲಿ ಹೋಗ್ತಾಯಿದ್ರೆ ಅವರು ಗುರುಗಳು ಅಂದರೆ ಕುತೋಹಂತಿ ಅಂತ ಅಂದ್ರಂತೆ. ಎಲ್ಲಿಂದ ಸಾಯಿಸಿದೆ ಅಂತ. ಅದೇನಿದು ಕುತೋಹಂತಿ ಅಂತ ಅಂದರೆ ನೀ ಎಲ್ಲಿಂದ ಬಂದಿ ಅಂತ ಕೇಳಬೇಕಲ್ಲ, ಇದನ್ನು ಕುತೋಹಂತಿ ಅಂತವ್ರೆ. ಹಂತಿ ಅಂದ್ರೆಗನ ಸಾಯಿಸ್ದ ಅಂತ. ಆವಾಗ ಅಯ್ಯೋ ಗುರುಗಳೇ, ಕ್ರಿಯಾಪದ ರಾಂಗ್ ಉಚ್ಚಾರಣೆ ಮಾಡಿರ್ಬೇಕು ನೀವು ಅಂತಾರೆ. ಮೂರ್ಖ, ಹಂತಿ ಅಂದ್ರೆಗನ ಗತ್ಯರ್ಥಕ ಕೂಡ ಇರುತ್ತೆ, ಅದಕ್ಕೆ ಗತಿ ಅರ್ಥ ಕೂಡ ಇರುತ್ತೆ. ಕುತೋಹಂತಿ ಅಂದರೆ ಎಲ್ಲಿಂದ ಬಂದೆ ಅಂತ ಅರ್ಥ ಕೂಡ ಇರುತ್ತೆ. ಎಲ್ಲಿಂದ ಸಾಯಿಸಿದೆ ಅಂತಲ್ಲ, ಎಲ್ಲಿಂದ ಬಂದೆ ಅಂತ ಅರ್ಥ ಕೂಡ ಇರುತ್ತೆ. ಆ ಥರ ಸಿಚುವೇಶನನ್ನು ನೋಡಿಬಿಟ್ಟು ಅರ್ಥ ತಗೋಬೇಕು. ಸೈಂಧವಂ ಅಂತ 2 ನೌನುಗಳಲ್ಲೂ ಕೂಡ ಅಷ್ಟೇ, ಕ್ರಿಯಾಪದ ಇಲ್ಲ, ನೌನುಗಳಲ್ಲೂ ಕೂಡ 2 ಅರ್ಥ ಇರುತ್ತೆ. ಸೈಂಧವಂ ಆನಯ, ಸೈಂಧವಂ ಅಂದರೆ ಉಪ್ಪು ಅಂತ ಕೂಡ ಹೆಸರು, ಕುದುರೆ ಅಂತ ಕೂಡ ಹೆಸರು. ಊಟ ತಿನ್ನೋ ಸಮಯದಲ್ಲಿ ಸೈಂಧವಂ ಆನಯ ಅಂದ್ರೇನು ಉಪ್ಪು ತಗೊಂಡು ಬಾ ಅಂತ. ಎಲ್ಲ ರೆಡಿಯಾಗಿ ಹೊರಗಡೆ ಪ್ರಯಾಣ ಹೋಗೋವಾಗ ಸೈಂಧವಂ ಆನಯ ಅಂದ್ರೆ ಕುದುರೆ ಅಂತ ತಗೊಂಬಾ ಅಂತ ಅರ್ಥ. ಸಿಚುವೇಶನನ್ನು ನೋಡಿ ಆ ಅರ್ಥನ ತೆಕ್ಕೋಬೇಕು. ಈ ಥರ ಪಾಣಿನಿ ಆ ಹುಲಿ ಯಾವಾಗ ಇವನನ್ನು ಅಟ್ಯಾಕ್ ಮಾಡುತ್ತೋ ಅದೇ ಸಮಯಕ್ಕೆ ಅಲ್ಲಿ ಹಾವು ಕಚ್ಚಿರುತ್ತೆ ಕಾತ್ಯನಿಗೆ. ಇಬ್ಬರು ಒಂದೇ ದಿವಸನೇ ಶರೀರನ ಬಿಡ್ತಾರೆ. ಅವರ ಚರಿತ್ರೆ ಹಿಂಗೆ ಎಂಡ್ ಆಗುತ್ತೆ. ಈ ಥರ ಕಾತ್ಯನಿದು ಸ್ಟೋರಿ ಬರುತ್ತೆ. ಅದು ಆತನ ವಾರ್ತಿಕ ತುಲ್ಯಾಸ ಪ್ರಯತ್ನ ಸುಂದರದಲ್ಲಿ ಸ್ಟಾರ್ಟ್ ಆಗುತ್ತೆ. ಅವನು ಏನೇನು ಮಧ್ಯದಲ್ಲಿ ಹೇಳಿದ್ದಾನೆ ಅಂದ್ಬಿಟ್ಟು. ಈ ಥರ ಕಾತ್ಯಾಯನಿ ಋಷಿದು ಸ್ಟೋರಿ ಇರುತ್ತೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.